Hello, my dear friends and my dear students. Welcome to our YouTube channel, Civil with Sudhir. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಕ್ರೀಟ್ ಇದು ಕ್ಲಾಸ್ 3 ಇದೆ ಕಾಂಕ್ರೀಟ್ ಟೆಕ್ನಾಲಜಿದು. ಯಾರು ನಮ್ಮದು ಪ್ರೀವಿಯಸ್ 2 ಕ್ಲಾಸ್ ನೋಡಿಲ್ಲ, ಕ್ಲಾಸ್ 1 ಕ್ಲಾಸ್ 2, ದಯವಿಟ್ಟು ಮೇಲ್ಗಡೆ ಲಿಂಕಲ್ಲಿ ನಾನು ಕೊಡ್ತೀನಿ ಅಥವಾ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಕ್ಲಾಸ್ 1ಅಲ್ಲಿ ನೋಡಿ ನಾನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೆಸ್ಟಿಂಗ್ ಯಾವ ಥರ ಮಾಡ್ತೀವಿ ಅದ್ರ ಬಗ್ಗೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೆಗ್ರಿಗೇಷನ್ ಬ್ಲೀಡಿಂಗ್ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲಾಸ್ 1ಅಲ್ಲಿ ವರ್ಕಬಿಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಆ ಕ್ಲಾಸ್ನ ನೋಡ್ಕೊಳ್ಳಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನೇನು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಕ್ರೀಟ್ ಯಾವ ಥರ ಮಾಡ್ತಾರೆ ಆಯಿತಾ. ಒಂದು ನಿಮಿಷ, ಸಾರಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಕ್ರೀಟ್ ಯಾವ ಥರ ಮಾಡ್ತಾರೆ ಅದರ ಬಗ್ಗೆ, ಅದರಲ್ಲಿ ಯಾಕೆಂದರೆ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನಿಮ್ಗೆ ಗೊತ್ತಿದೆ, ಮ್ಯಾನುಫ್ಯಾಕ್ಚರಿಂಗ್ ಅಂತಂದರೆ ಪ್ರೊಡಕ್ಷನ್ ಮಾಡೋದಿದೆ ನಮಗೆ ಕಾಂಕ್ರೀಟ್. ಈಗ ಅದರಲ್ಲಿ ನಿಮ್ಗೆ ಗೊತ್ತಿದೆ ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಕ್ರೀಟ್ ಇಂಪಾರ್ಟೆಂಟ್ ಇದೆ ಅಂತ, ರೈಟ್. ಸೊ ಕಾಂಕ್ರೀಟಲ್ಲಿ ಈಗ ನಿಮ್ಗೆ ಗೊತ್ತಿದೆ, ಕಾಂಕ್ರೀಟು ನಾನು ಯಾವಾಗ ಕನ್ಸಿಡರ್ ಮಾಡೋದಂತಂದರೆ ಇದರಲ್ಲಿ ತುಂಬ ಮಟೀರಿಯಲ್ಸ್ ಇರುತ್ತೆ. ಮಟೀರಿಯಲ್ಸ್ ಇದೆ ನಿಮ್ಗೆ ಗೊತ್ತಿದೆ, ಸಿಮೆಂಟ್ ಇದೆ, ಕೋರ್ಸ್ ಅಗ್ರಿಗೇಟ್ ಇದೆ, ಫೈನ್ ಅಗ್ರಿಗೇಟ್ ಇದೆ, ಮತ್ತು ವಾಟರ್ ಇದೆ, ಮತ್ತು ಆ್ಯಡ್ಮಿಕ್ಚರ್ಸ್ ಇದೆ, ಸರಿನಾ. ಇವೆಲ್ಲ ಇದೆ. ಬಟ್ ಇವನ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಇದನ್ನು ನಾನು ಮಟೀರಿಯಲ್ ಯಾವ ಥರ ಸೆಲೆಕ್ಷನ್ ಮಾಡಬೇಕು ಆಯಿತಾ, ಮಿಕ್ಸಿಂಗ್ ಯಾವ ಥರ ಮಾಡಬೇಕು, ಬ್ಯಾಚಿಂಗ್ ಯಾವ ಥರ ಮಾಡಬೇಕು, ಟ್ರಾನ್ಸ್ಪೋರ್ಟ್ ಯಾವ ಥರ, ಇದೆಲ್ಲ ಇರುತ್ತಲ್ಲ ಸ್ಟೆಪ್ ಬೈ ಸ್ಟೆಪ್ಪು, ಅದನ್ನೇ ಸ್ಟಡಿ ಮಾಡೋಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಕ್ರೀಟ್ ಅಂತ ಅಂತೀವಿ, ರೈಟ್. ವೆರಿ ಸಿಂಪಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಯಾಚಿಂಗ್ ಯಾವ ಥರ ಮಾಡ್ತಾರೆ ಮತ್ತು ಮಿಕ್ಸಿಂಗ್ ಯಾವ ಥರ ಮಾಡ್ತಾರೆ ಅದರ ಬಗ್ಗೆ ಹೇಳ್ಕೊಡ್ತೀನಿ, ರೈಟ್. ಸೊ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಚೆನ್ನಾಗಂದರೆ ಒಂದು ಲೈಕ್ ಮಾಡಿ. ಮತ್ತು ಎಲ್ಲ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ KPSCಗೆ, KEAಗೆ ಅಥವಾ AE JEE ಯಾವುದೇ ಎಕ್ಸಾಮ್ಗೆ ಇರಲಿ, ಆ ಎಲ್ಲ ಎಕ್ಸಾಮ್ಗೂ ಈ ಕ್ಲಾಸು ಹೆಲ್ಪ್ಫುಲ್ ಆಗುತ್ತೆ, ಸರಿನಾ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಕ್ರೀಟು ನಿಮ್ಗೆ ಗೊತ್ತಿರೋ ಪ್ರಕಾರ ingredients of good concrete and bad concrete are same, right. So particular care has to be exercised and good rules are not observed. So the resultant concrete is to be a bad quality. ಕರೆಕ್ಟ್ ಆಗಿ ನಾವು ಇಂಗ್ರೀಡಿಯೆಂಟ್ ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ಬ್ಯಾಡ್ ಕಾಂಕ್ರೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಒಂದು ಗುಡ್ ಕಾಂಕ್ರೀಟ್ ಆಗಬೇಕಂದ್ರೆ ಇವೆಲ್ಲನೂ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಫಸ್ಟ್ ಸ್ಟೆಪ್ ಏನಿದೆ, ಬ್ಯಾಚಿಂಗ್. ಸೆಕೆಂಡು ಮಿಕ್ಸಿಂಗ್. ಥರ್ಡ್ ಟ್ರಾನ್ಸ್ಪೋರ್ಟಿಂಗ್, ಪ್ಲೇಸಿಂಗ್, ಕಾಂಪ್ಯಾಕ್ಟಿಂಗ್, ಕ್ಯೂರಿಂಗ್, ಫಿನಿಶಿಂಗ್. ಸೊ ಇದು ಸೀಕ್ವೆನ್ಸ್ ಇದೆ, ಕಾಣಿಸ್ತಾ ಇದೆಯಾ. ಈ ಒಂದು ಸೀಕ್ವೆನ್ಸಲ್ಲೇ ನೀವೇನು ಬೇಕಂತಂದರೆ ನೆನ್ಪಿಡಬೇಕಾಗುತ್ತೆ. ಫಸ್ಟ್ ಬ್ಯಾಚಿಂಗ್ ಇರುತ್ತೆ, ಮಿಕ್ಸಿಂಗ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ, ಪ್ಲೇಸ್ ಆಗುತ್ತೆ. ಇದನ್ನು ಯಾವ ಥರ ನೆನ್ಪಿಡೋದು ಅಂದರೆ ಒಂದು ಶಾರ್ಟ್ ಟ್ರಿಕ್ ಇದೆ. ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಟ್ರಿಕ್ ಅಂತಂದರೆ ಸಿಂಪಲ್ ಆಗಿದೆ. ಈಗ ನನಗೆ ಒಂದು 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 ಫುಟ್ಟಿಂಗ್ ಇದೆ, ಆ ಫುಟ್ಟಿಂಗಿಗೆ ನನಗೆ ಕಾಂಕ್ರೀಟಿಂಗ್ ಮಾಡೋದಿದೆ ಆಯಿತಾ. ಮಾಡಬೇಕಂದ್ರೆ ನಾನು ಏನು ಮಾಡ್ತೀನಿ, ಫಸ್ಟು ಮಟೀರಿಯಲ್ ಸೆಲೆಕ್ಟ್ ಮಾಡ್ತೀನಿ. ಆ ಮಟೀರಿಯಲಲ್ಲಿ ನಾನು ಅದಕ್ಕೆ ಏನಂತೀನಿ, ನಾನು ಬ್ಯಾಚಿಂಗ್ ಅಂತ ಅಂತೀನಿ. ಮಟೀರಿಯಲ್ ಸೆಲೆಕ್ಟ್ ಮಾಡ್ಬೇಕು ತಾನೆ ನಾನು, ಕೋರ್ಸ್ ಅಗ್ರಿಗೇಟು, ಫೈನ್ ಅಗ್ರಿಗೇಟು, ಸಿಮೆಂಟು ಇವೆಲ್ಲನೂ ಸೆಲೆಕ್ಟ್ ಮಾಡಬೇಕು. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡೋಕ್ಕೆ ನಾನು ಏನಂತೀನಿ, ಬ್ಯಾಚಿಂಗ್ ಅಂತೀನಿ. ಆ ಬ್ಯಾಚಿಂಗ್ ಆದಮೇಲೆ ನಾವು ಏನು ಮಾಡ್ತೀವಿ, ಅದನ್ನು ಮಿಕ್ಸ್ ಮಾಡ್ತೀವಿ. ಸಿಂಪಲ್ ಆಗಿದೆ. ಸೊ ಮಿಕ್ಸಲ್ಲಿ ಯಾವ ಥರ ಫಸ್ಟು ಡ್ರೈ ಮಿಕ್ಸ್ ಮಾಡಬೇಕು, ವಾಟರ್ ಎಷ್ಟು ಆ್ಯಡ್ ಮಾಡಬೇಕು ಅದು. ಟ್ರಾನ್ಸ್ಪೋರ್ಟೇಷನಲ್ಲಿ ಎಲ್ಲಿಂದ ಎಲ್ಲಿವರೆಗೂ ತೊಗೊಂಡೋಗ್ತಾ ಇದ್ದೀರಾ, ಯಾವ ಒಂದು ಪೊಸಿಷನಲ್ಲಿ ತೊಗೊಂಡೋಗ್ತಾ ಇದ್ದೀರಾ ಆಯಿತಾ, ಯಾವ ಒಂದು ಕಂಡೀಷನ್ ಎನ್ವೈರ್ಮೆಂಟ್ ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿ ನೀವು ಮಟೀರಿಯಲ್ ತೊಗೊಂಡೋಗ್ತಾ ಇದ್ದೀರಾ, ಏನೇನು ಕೇರ್ ತೊಗೋಬೇಕು, ಪ್ರಿಕಾಷನ್ಸ್ ಏನು ತೊಗೋಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಅದೇ ಟ್ರಾನ್ಸ್ಪೋರ್ಟೇಷನ್, ಸರಿನಾ. ಸೊ ಅದಾದಮೇಲೆ ನೀವು ಕಾಂಕ್ರೀಟ್ ಇದರಲ್ಲಿ ಪ್ಲೇಸ್ ಮಾಡಿದಾಗ, ಈ ಒಂದು ಇದರಲ್ಲಿ ಪ್ಲೇಸ್ ಮಾಡಿದಾಗ ಈ ಥರ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಇದು ಗ್ರೌಂಡ್ ಲೆವೆಲ್ ಇದೆ. ಸೊ ಇಲ್ಲಿಂದ ನೀವು ಕಾಂಕ್ರೀಟ್ ಇದು ಮಾಡಿದಾಗ ಏನಂತಂದರೆ, ಇಲ್ಲಿ ಪ್ಲೇಸ್ ಮಾಡಿದಾಗ ಅದನ್ನು ಪ್ಲೇಸಿಂಗ್ ಯಾವ ಥರ ಮಾಡಬೇಕು, ಎಷ್ಟು ಹೈಟಿಂದ ಮಾಡಬೇಕು ಆಯಿತಾ, ಯಾವ ಥರ ಮಾಡಬೇಕು, ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅದು ಪ್ಲೇಸಿಂಗಲ್ಲಿ ಬರುತ್ತೆ. ಆಮೇಲೆ ಇದನ್ನು ಕಾಂಪ್ಯಾಕ್ಟ್ ಯಾವ ಥರ ಮಾಡಬೇಕು, ಕಾಂಪ್ಯಾಕ್ಷನಲ್ಲಿ ಎಷ್ಟು ಟೈಪ್ಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಕ್ಯೂರಿಂಗ್ ಯಾವ ಥರ ಮಾಡೋದು, ಫಿನಿಶಿಂಗ್ ಯಾವ ಥರ ಮಾಡೋದು, ಇದೆಲ್ಲದ್ರ ಬಗ್ಗೆನೂ ನಾವು ಯಾವಾಗ ಸ್ಟಡಿ ಮಾಡಿದ್ರೆ ಅದನ್ನೇ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಕ್ರೀಟ್ ಆಗುತ್ತೆ, ರೈಟ್. ಸೊ ಅದನ್ನೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಕ್ರೀಟ್ ಅಂತ ಅಂತೀವಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್, ಬ್ಯಾಚಿಂಗ್ ಅಂದರೆ ಏನು ಅಂತ ನೋಡೋಣ, ರೈಟ್. ಸೊ ಮೆಜರ್ಮೆಂಟ್ ಆಫ್ ಮಟೀರಿಯಲ್ಸ್ ಫಾರ್ ಮೇಕಿಂಗ್ ದ ಕಾಂಕ್ರೀಟ್ ಈಸ್ ನೋನ್ ಎಸ್ ಬ್ಯಾಚಿಂಗ್. ಅಂದ್ರೆ ಏನು, ಮೆಜರ್ಮೆಂಟ್ ಆಫ್ ಮಟೀರಿಯಲ್ ಅಂತ ಇದ್ದಾರೆ. ಇಲ್ಲಿ ಮಟೀರಿಯಲ್ ಅಂತ ಬರೆದಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವಾಗ ಮಟೀರಿಯಲ್ ಯಾವ್ದು ಬೇಕಾಗುತ್ತೆ, ಒಂದು ಸಿಮೆಂಟ್ ಬೇಕಾಗುತ್ತೆ, ಒಂದು ಕೋರ್ಸ್ ಅಗ್ರಿಗೇಟು, ಫೈನ್ ಅಗ್ರಿಗೇಟು, ವಾಟರ್ ಆಸ್ ವೆಲ್ ಆಸ್ ದ ಆಡ್ಮಿಕ್ಚರ್ಸ್, ಕರೆಕ್ಟಾ. ಇವೆಲ್ಲ ನಮಗೆ ಬೇಕಾಗಿರೋ ಮಟೀರಿಯಲ್. ಇದ್ರದ್ದು ಮೆಜರ್ಮೆಂಟು, ಸಿಮೆಂಟ್ ಮೆಜರ್ಮೆಂಟ್ ಇವೆಲ್ಲದ್ರದ್ದು ನಾನು ಮೆಜರ್ಮೆಂಟ್ ಏನು ಮಾಡ್ತೀವಿ ಆಯಿತಾ, ಅದನ್ನೇ ನಾವು ಬ್ಯಾಚಿಂಗ್ ಅಂತ ಕರಿತೀವಿ. ವೆರಿ ಸಿಂಪಲ್, ರೈಟ್. ಸೊ ಇದು ಎರಡು ಮೆಥಡ್ ಇದೆ. ಇದರಲ್ಲಿ ಬ್ಯಾಚಿಂಗ್ ಮಾಡೋದು ಎರಡು ಮೆಥಡ್ ಇದೆ, ರೈಟ್. ಒಂದು ವಾಲ್ಯೂಮ್ ಬ್ಯಾಚಿಂಗ್ ಇದೆ, ಒಂದು ವೇ ಬ್ಯಾಚಿಂಗ್ ಇದೆ,
ರೈಟ್. ಈಗ ಒಂದೊಂದಾಗಿ ನೋಡೋಣ. ವಾಲ್ಯೂಮ್ ಬ್ಯಾಚಿಂಗ್ ಅಂದ್ರೇನು, ವೇವ್ ಬ್ಯಾಚಿಂಗ್ ಅಂದ್ರೇನು ನೋಡೋಣ. ಫಸ್ಟ್ ಆಫ್ ಆಲ್ ವಾಲ್ಯೂಮ್ ಬ್ಯಾಚಿಂಗ್. ವಾಲ್ಯೂಮ್ ಬ್ಯಾಚಿಂಗ್ ಅಲ್ಲಿ ದಿಸ್ ಈಸ್ ನಾಟ್ ಎ ಗುಡ್ ಮೆಥಡ್ ಆಫ್ ಪ್ರಪೋರ್ಷನಿಂಗ್ ದ ಮಟೀರಿಯಲ್. ಯಾಕೆಂದರೆ ಇಲ್ಲಿ ಡಿಫಿಕಲ್ಟ್ ಆಗುತ್ತೆ. ಮೆಜರ್ಸ್ ದ ಗ್ರ್ಯಾನ್ಯುಲರ್ ಮಟೀರಿಯಲ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ಏನು ಮಟೀರಿಯಲ್ ಇರುತ್ತೆ, ಈಗ ಇದು ಒಂದು ಟ್ಯಾಂಕ್ ಇದೆ ಅಂತ ತಿಳ್ಕೊಳ್ಳೋಣ, ಇಲ್ಲ ಒಂದು ಲಾರಿ ಇದೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಈಗ ಪಾರ್ಟಿಕಲ್ಸ್ ಇರುತ್ತಲ್ಲ, ಇದು ಆಯಿತಾ, ಆ ಪಾರ್ಟಿಕಲ್ಸ್ ಯಾವುದೇ ಇರಲಿ, ಸ್ಯಾಂಡ್ ಇರಲಿ, ಕೋರ್ಸ್ ಗ್ರಾನೈಟ್ ಇರಲಿ, ಯಾವುದೇ ಇರಲಿ, ಇಲ್ಲೇನಾಗುತ್ತೆ ಅಂತಂದರೆ ಮೆಜರ್ ದ ಗ್ರ್ಯಾನ್ಯುಲರ್ ಮಟೀರಿಯಲ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಅಲ್ಲಿ ನಾವು ಮೆಜರ್ ಮಾಡ್ತೀವಿ ಟೋಟಲ್. ಏನಂದರೆ ಇದ್ರದ್ದು ಲೆಂತ್ ಎಷ್ಟಿದೆ, ಬ್ರೆಡ್ತ್ ಎಷ್ಟಿದೆ, ಲೆಂತು ಬ್ರೆಡ್ತ್ ಡೆಪ್ತ್ ಇದನ್ನು ಈ ಥರ ಮೆಜರ್ ಮಾಡ್ತೀವಿ, ಅದು ವಾಲ್ಯೂಮಲ್ಲಿ. ಸೊ ಅದು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಕರೆಕ್ಟ್ ಮೆಜರ್ಮೆಂಟ್ ಆಗೋದಿಲ್ಲ. ಯಾಕೆ? ಒಂದು ಎಕ್ಸಾಂಪಲ್ ಇದೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಎಕ್ಸಾಂಪಲ್ ಇದೆ ಒಂದು. ಏನು? ವಾಲ್ಯೂಮ್ ಆಫ್ ಮಾಯಿಸ್ಟ್ ಸ್ಯಾಂಡ್ ಯಾವತ್ತೂ ಏನಿರುತ್ತೆ, ಕಮ್ಮಿ ಇರುತ್ತೆ. ಏನು ವಾಲ್ಯೂಮ್ ಯಾವುದಿರುತ್ತೆ? ಮಾಯಿಸ್ಟ್ ಸ್ಯಾಂಡ್ ಅಂದರೆ ಏನು ಅಂದರೆ ಇದರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇದೆ. ವಾಟರ್ ಕಂಟೆಂಟ್ ಎಷ್ಟು ಇರ್ಬೋದು? 5%, 10% ಎಷ್ಟಿದೆ ಅದ್ರ ಪ್ರಕಾರ, ಅದಕ್ಕಿಂತ ಲೆಸ್ನೂ ಇರ್ಬೋದು. ಬಟ್ ವಾಲ್ಯೂಮ್ ಆಫ್ ಮಾಯಿಸ್ಟ್ ಸ್ಯಾಂಡ್ ಏನಿರುತ್ತೆ, ಯಾವತ್ತೂ ಅದ್ರ ವಾಲ್ಯೂಮ್ ಕಮ್ಮಿ ಇರುತ್ತೆ. ಅದೇ ಸೇಮ್ ವಾಲ್ಯೂಮ್ನ ಅಥವಾ ವಿತೌಟ್ ವಾಟರ್, ಆಯಿತಾ, ವಿತೌಟ್ ವಾಟರ್ ಆರ್ ನಾನು ಅಂತೀನಿ ಡ್ರೈ ಅಂತ ಅಂತೀನಿ. ಡ್ರೈ ಇದ್ದಾಗ ಅದ್ರ ವಾಲ್ಯೂಮ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ ಅದರದ್ದು. ಗೊತ್ತಾಗ್ತಿದೆ ಯಾಕೆ? ಇದು ಎಲ್ಲದ ಕಾರಣ ಏನಿದೆ? ವಾಟ್ ಈಸ್ ದ ರೀಸನ್? ದೇರ್ ಈಸ್ ದ ರೀಸನ್, ದ್ಯಾಟ್ ಈಸ್ ದ ಗ್ರ್ಯಾನ್ಯುಲರ್ ಮಟೀರಿಯಲ್ ಲಾಕಿಂಗ್. ಗ್ರ್ಯಾನ್ಯುಲರ್ ಮಟೀರಿಯಲ್ ಏನಿದೆ ಅಂದರೆ ಮಟೀರಿಯಲ್ ಪಾರ್ಟಿಕಲ್ ಟು ಪಾರ್ಟಿಕಲ್ ಏನು ಆಯಿತಾ ಇರುತ್ತಲ್ಲ, ಗ್ಯಾಪ್ಸು, ಪೋರಸ್ ಅಂತೀವಲ್ಲ ಅಥವಾ ವೈಡ್ಸ್ ಅಂತೀವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ವಾಲ್ಯೂಮ್ ಬ್ಯಾಚಿಂಗ್ ತುಂಬ ಕಷ್ಟ. ವಾಲ್ಯೂಮ್ ಆದರೆ ಕರೆಕ್ಟಾಗಿ ನಮಗೆ ಪ್ರಪೋರ್ಷನ್ ಸಿಗೋದಿಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ. ಅರ್ಥ ಆಯ್ತಲ್ಲ? ವಾಲ್ಯೂಮ್ ಆಫ್ ಮಾಯಿಸ್ಟ್ ಸ್ಯಾಂಡ್, ವಾಲ್ಯೂಮ್ ಆಫ್ ಡ್ರೈ ಸ್ಯಾಂಡ್, ಇದ್ರದ್ದೊಂದು ಎಕ್ಸಾಂಪಲ್ ನೆನಪಿಡಿ. ಸೊ ದ ಅಮೌಂಟ್ ಆಫ್ ಸಾಲಿಡ್ ಗ್ರ್ಯಾನ್ಯುಲರ್ ಮಟೀರಿಯಲ್ ಇನ್ ಎ ಕ್ಯೂಬಿಕ್ ಮೀಟರ್ ಈಸ್ ಎನ್ ಇಂಡೆಫಿನೇಟ್ ಕ್ವಾಂಟಿಟಿ. ಅಂದರೆ ಸಾಲಿಡ್ ಮಟೀರಿಯಲ್ 1 ಮೀಟರ್ ಕ್ಯೂಬ್ ನಾನು ತೊಗೊಂಡಾಗ, ಕ್ಯಾಲ್ಕುಲೇಷನ್ಗೆ 1 ಮೀಟರ್ ಕ್ಯೂಬ್ ಅಂತ ತೊಗೊಂಡಾಗ ಅದರಲ್ಲಿ ಎಷ್ಟಿರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಇದೆ. ಸೊ ಇದರಿಂದ ಕ್ವಾಲಿಟಿ ಆಫ್ ಕಾಂಕ್ರೀಟ್ ಮಟೀರಿಯಲ್ ಹ್ಯಾಸ್ ಟು ಬಿ ಮೆಜರ್ಡ್ ಬೈ ವೇಟ್ ಓನ್ಲಿ. ವೇಟಿಂದಲೇ ಮೆಜರ್ ಮಾಡೋದು. ಈಗ ನಾವು ಸಿಮೆಂಟ್ನ ಯಾವ ಥರ ಮೆಜರ್ ಮಾಡ್ತೀವಿ ಅಂದರೆ ಬೈ ವೇಟಿಂದ ಮಾಡ್ತೀವಿ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ 1 ಬ್ಯಾಗ್ ಆಫ್ ಸಿಮೆಂಟು 50 kg ಇದೆ ಅಂತ ನಾವು ಹೇಳ್ತೀವಿ, ರೈಟ್. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈಗ ಡೈರೆಕ್ಟಾಗಿ ಬ್ಯಾಗ್ಸಿಂದನೇ ಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಅದನ್ನೂ ರಾಂಗ್ ಆಗುತ್ತೆ. ಯಾಕೆಂದರೆ 50 kg ಇದೆ ಅಂತ ಹೇಳ್ತೀವಿ, ಬಟ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಸಿಮೆಂಟು ಕಂಪ್ನಿಯಿಂದ ನಿಮ್ಮ ಹತ್ರ ಬರುವಾಗ ಸಿಮೆಂಟ್ ಲಾಸ್ ಆಗೇ ಆಗುತ್ತೆ. ಸೊ 48 kg ಇದ್ದರೆ 2 kg ಲಾಸ್ ಆಯ್ತು ತಾನೆ. ಸೊ ಈ ಥರನೂ ಆಗುತ್ತೆ. ಅದಕ್ಕೆ ನಾವು ಅದನ್ನು kgಯಲ್ಲೇ ಮೆಜರ್ ಮಾಡಬೇಕು. ಸೊ ದ ವಾಲ್ಯೂಮ್ ಆಫ್ 1 ಬ್ಯಾಗ್ ಈಸ್ 35 ಲೀಟರ್ಸ್. ಸೊ ಗೇಜ್ ಬಾಕ್ಸಸ್ ಆರ್ ಯೂಸ್ ಫಾರ್ ಮೆಜರಿಂಗ್ ದ ಫೈನ್ ಆ್ಯಂಡ್ ಕೋರ್ಸ್ ಗ್ರೈನ್. ಗೇಜ್ ಬಾಕ್ಸಸ್ ಇರುತ್ತೆ, ಅಂದರೆ ಈ ಥರ ಬಾಕ್ಸಸ್ ಇರುತ್ತೆ, ರೈಟ್. ಸೊ ಇದ್ರದ್ದು ಮೆಜರ್ಮೆಂಟ್ ನಮಗೆ ಗೊತ್ತಿರುತ್ತೆ, ಮೆಜರ್ಮೆಂಟು ಆಯಿತಾ. ಸೊ ಅದ್ರ ಪ್ರಕಾರ ನಾವು ತೊಗೊಳ್ಬೇಕು ಅಂತ ಹೇಳ್ತಾ ಇರೋದು. ವಾಲ್ಯೂಮ್ ಆಫ್ 1 ಬಾಕ್ಸ್ ಈಸ್ ಮೇಡ್ ಈಕ್ವಲ್ ಟು ದ ವಾಲ್ಯೂಮ್ ಆಫ್ 1 ಬ್ಯಾಗ್ ಆಫ್ ಸಿಮೆಂಟ್ ಈಸ್ 35 ಲೀಟರ್ಸ್, ಆಯಿತಾ. ಇಲ್ಲ 0.0035 ಅಂತ ಬರುತ್ತೆ ಮೀಟರ್ ಕ್ಯೂಬ್, 1 ಮೀಟರ್ ಕ್ಯೂಬ್, ಆಯಿತಾ. ಇದು ನಂಬರ್ ಆಫ್ ಬ್ಯಾಗ್ಸ್ ಕನ್ವರ್ಟ್ ಮಾಡೋದಿದ್ರೆ ಇದು ಬರುತ್ತೆ. 35 ಲೀಟರ್ಸ್ ಇರುತ್ತೆ ಅಂತ ಎಲ್ಲರೂ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ರೈಟ್. ಸೊ ಇದು ಬಂದುಬಿಟ್ಟು ವಾಲ್ಯೂಮ್ ಬ್ಯಾಚಿಂಗ್. ವಾಲ್ಯೂಮ್ ಬ್ಯಾಚಿಂಗ್ ನಾವು ಯಾಕೆ ಮಾಡೋದಿಲ್ಲ ಅಂತಂದರೆ ಇದು ಐದರ್ ಇಟ್ ಮೇ ಬಿ ಗಿವ್ ಮೋರ್ ರಿಸಲ್ಟ್ ಆರ್ ಲೆಸ್ ರಿಸಲ್ಟ್, ಆ್ಯಕ್ಯುರೇಟ್ ಬರೋದಿಲ್ಲ ಅದಕ್ಕೆ, ರೈಟ್. ನೆಕ್ಸ್ಟು ವೇವ್ ಬ್ಯಾಚಿಂಗ್. ವೇವ್ ಬ್ಯಾಚಿಂಗಲ್ಲಿ ಏನಿದೆ? ಸೊ ಇದು ಒಂದು ಕರೆಕ್ಟ್ ಮೆಥಡ್ ಇದೆ ಮೆಜರ್ ಮಾಡೋಕ್ಕೆ, ಆಯಿತಾ. ಯಾಕೆ ಅಂತಂದರೆ ಬ್ಯಾಚಿಂಗ್ ಯೂಸ್ ಅಕ್ಯುರೇಸಿ, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಸಿಂಪ್ಲಿಸಿಟಿ. ಬ್ಯಾಚ್ ವೈಸ್ ಕೊಡ್ತೀವಿ, ಆಯಿತಾ. ಇದನ್ನು ವೇಟ್ ಮಾಡಿ ಹಾಕ್ತೀವಲ್ಲ, ಕರೆಕ್ಟಾಗಿ ಅಕ್ಯುರೇಟಾಗಿ ಸಿಗುತ್ತೆ. ಸೊ ಸಿಮೆಂಟ್ ಈಸ್ ನಾಟ್ ವೇಡ್ ಬಟ್ ಇಟ್ ಈಸ್ ಆ್ಯಡೆಡ್ ಇನ್ ಟರ್ಮ್ಸ್ ಆಫ್ ಬ್ಯಾಗ್ಸ್. ಬ್ಯಾಗ್ಸಲ್ಲೇ ನಾವು ಮಾಡ್ತಾರೆ, ಯಾಕೆಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಒನ್ ಬ್ಯಾಗು 50 kg ಇದೆ ಅಂತ ನಾನು ಹೇಳಿದೆ. ಬಟ್ ದಿಸ್ ವಿಲ್ ಲೀಡ್ ಟು ಎರರ್ ಬಿಕಾಸ್ ಟ್ರಾನ್ಸ್ಪೋರ್ಟಿಂಗ್ ಸಮ್ ಕ್ವಾಂಟಿಟಿ ಆಫ್ ಸಿಮೆಂಟ್ ಇಸ್ ಲಾಸ್ಟ್. ನಾನು ಹೇಳಿದ್ನಲ್ಲ ತಾನು ಜಸ್ಟ್. ಸೊ ಕ್ವಾಂಟಿಟಿ ಲಾಸ್ಟ್ ಆದರೆ 50 kg ಅಂತ ತಿಳ್ಕೊಂಡು ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ, ಬಟ್ ಅದು 47 ಇರ್ಬೋದು ಅಥವಾ 46 ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ kgಯಲ್ಲೇ ನಾವು ಮೆಜರ್ ಮಾಡಿ ಅಪ್ಲೈ ಮಾಡಬೇಕು. ಇದು ವೇವ್ ಬ್ಯಾಚಿಂಗ್. ಸೊ ಆಲ್ವೇಸ್ ಪ್ರೆಫರ್ ವೇವ್ ಬ್ಯಾಚಿಂಗ್ ಓವರ್ ವಾಲ್ಯೂಮ್ ಬ್ಯಾಚಿಂಗ್, ಗೊತ್ತಾಯ್ತಾ. ಇದು ನೆನ್ಪಿಡಿ. ಈಗ ಇದರಲ್ಲಿ MCQ ಕ್ವಶನ್ ಯಾವ ಥರ ಬರ್ಬೋದು ಅಂತಂದರೆ, ಒಂದು ನಿಮಿಷ, ವೇವ್ ಬ್ಯಾಚಿಂಗ್ ಕರೆಕ್ಟ್ ಆಗಿದೆ, ವಾಲ್ಯೂಮ್ ಬ್ಯಾಚಿಂಗ್ ಕರೆಕ್ಟ್ ಆಗಿದೆ ಅಂತ ಕ್ವಶನ್ ಬರ್ಬೋದು. ಸಿಂಪಲ್ ಆಗಿ ಏನು ಅಂತಂದರೆ ವೇವ್ ಬ್ಯಾಚಿಂಗ್ ಇದೆ, ಯಾಕೆಂದರೆ ನಿಮ್ಗೆ ಗೊತ್ತಿದೆ ಅಕ್ಯುರಸಿ ಇದರಲ್ಲಿ ಜಾಸ್ತಿ ಇರುತ್ತೆ, ವಾಲ್ಯೂಮಲ್ಲಿ ಅಕ್ಯುರಸಿ ಇರೋದಿಲ್ಲ. ತುಂಬ ಸಿಂಪಲ್. ವಾಟರ್ ಯಾವ ಥರ ಮೆಜರ್ ಮಾಡ್ತೀವಿ ಅಂತಂದರೆ, ಈಗ ವಾಟರ್ ಮೆಜರ್ ಮಾಡೋಕ್ಕೆ 2 ಮೆಥಡ್ ಇದೆ. ನಾನು ಇಲ್ಲಿ ಬರೆದಿರೋದನ್ನೇ ಇಲ್ಲಿ ಡೈರೆಕ್ಟಾಗಿ ಹೇಳ್ತಾ ಇರೋದು. ಒಂದು ನಾವೇನು ಮಾಡ್ತೀವಿ ಅಂದರೆ ಒಂದು ಬಕೆಟಲ್ಲಿ, ಆಯಿತಾ, ವಾಟರ್ ಎಷ್ಟಿದೆ ಅದನ್ನು ಆ್ಯಡ್ ಮಾಡಿಕೊಂಡು
ಈಗ 150 ml ಹಾಕಬೇಕು ಅಂತಂದರೆ 150 ml ಇದನ್ನು ಮೆಜರ್ ಮಾಡಿ ಡೈರೆಕ್ಟಾಗಿ ಮಿಕ್ಸ್ ಮಾಡೋಕೆ ಹಾಕ್ತೀವಿ. ಇನ್ನೊಂದು ಮೆಥಡ್ ಇದೆ. ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ಬಕೆಟಲ್ಲಿ ತೊಗೊಂಡ್ರೆ ಇಲ್ಲಿ 150 ತೊಗೊಳೋದ್ಬಿಟ್ಟು ಒಂದು 160 ತೊಗೊಳ್ಬೋದು ಕೆಲಸ ಮಾಡೋರು, ಅಥವಾ 140 ತೊಗೊಳ್ಬೋದು. ಸೊ ಅದರಲ್ಲಿ 10 to 50 ml ಏನಾಗುತ್ತೆ, ವಾಟರ್ ಕಮ್ಮಿ ತೊಗೊಳ್ಬೋದು, ಇಲ್ಲ ಜಾಸ್ತಿ ತೊಗೊಳ್ಬೋದು. ಅದರಿಂದ ವರ್ಕಬಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಸರಿನಾ? ವರ್ಕಬಿಲಿಟಿ ಮೇಲೆ ಎಫೆಕ್ಟ್ ಆದರೆ ಸ್ಟ್ರೆಂತ್ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ, ರೈಟ್? ಸೊ ದೇರ್ ಈಸ್ ಅ ಲಿಂಕ್ ಬಿಟ್ವೀನ್ ದಿಸ್ ಟು. ಸೊ ವಾಟ್ ಈಸ್ ದ ಸೆಕೆಂಡ್ ಮೆಥಡ್? ದಟ್ ಮಸ್ಟ್ ಬಿ ಸಮ್ ವರ್ಟಿಕಲ್ ಟ್ಯಾಂಕ್. ಈ ಥರ ಟ್ಯಾಂಕ್ ಇರಬೇಕು, ಅದರಲ್ಲಿ ಮೆಜರ್ಮೆಂಟ್ ಈ ಥರ ಬರೆದಿರಬೇಕು, ವರ್ಟಿಕಲ್ ಟ್ಯಾಂಕ್ ಅಥವಾ ಹಾರಿಜಾಂಟಲ್ ಟ್ಯಾಂಕ್. ಅದರಲ್ಲಿ ವಾಟರ್ ಕ್ವಾಂಟಿಟಿ ಒಂದು ಬ್ಯಾಚಿಗೆ ಎಷ್ಟು ಬೇಕು ಅದನ್ನು ಮೆಜರ್ ಮಾಡಿಬಿಟ್ಟು ನಾವು ಯೂಸ್ ಮಾಡೋದು, ಗೊತ್ತಾಯ್ತಾ? ಸೊ ಇದೂ ಮೆಜರ್ಮೆಂಟ್ ಆಫ್ ವಾಟರ್. ಅದೇ ಈ 2 ಪಾಯಿಂಟಲ್ಲಿ 3 ಪಾಯಿಂಟಲ್ಲಿ ಹೇಳಿದ್ದಾರೆ, ಗೊತ್ತಾಯ್ತಾ? ತುಂಬ ಸಿಂಪಲ್ ಇದೆ. ಒಂದು ಬಕೆಟಲ್ಲಿ ಮಾಡೋದು, ಒಂದು ಟ್ಯಾಂಕ್, ಹಾರಿಜಾಂಟಲ್ ಟ್ಯಾಂಕ್ ಅವ್ರ ವರ್ಟಿಕಲ್ ಟ್ಯಾಂಕಲ್ಲಿ ಮಾಡೋದು, ಸರಿನಾ? ಸೊ ಬೆಟರ್ ಆಲ್ವೇಸ್ ಯೂಸ್ ದಿಸ್ ಹಾರಿಜಾಂಟಲ್ ಆರ್ ವರ್ಟಿಕಲ್ ಟ್ಯಾಂಕ್, ಅದು ಕರೆಕ್ಟಾಗಿ ಅಕ್ಯುರೇಟಾಗಿ ಸಿಗುತ್ತೆ. ನೆಕ್ಸ್ಟು ಮಿಕ್ಸಿಂಗ್. ಯಾಕೆ ಈಗ ಬ್ಯಾಚಿಂಗ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಬ್ಯಾಚಿಂಗ್ ಅಂದರೆ ಮಟೀರಿಯಲ್ನ ನಾವು ಆಯ್ತಾರ ವಾಲ್ಯೂಮಲ್ಲಿ ಅಥವಾ ವೇಟಲ್ಲಿ ಮಾಡ್ತೀವಿ, ಅಥವಾ ವೇಟಲ್ಲಿ ಮಾಡ್ತಾಯಿದ್ವಿ. ಈಗ ಅದಕ್ಕೆ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಅದನ್ನು ಮಿಕ್ಸ್ ಮಾಡ್ಬೇಕು ತಾನೆ. ಸೊ ಅದು ಮಿಕ್ಸಿಂಗ್ ಅಂದರೆ ಏನು ಅಂತಂದರೆ, ಮಟೀರಿಯಲ್ ಏನು ತೊಗೊಂಡಿವಲ್ಲ ಅದನ್ನು ಯೂನಿಫಾರ್ಮ್ ಒಂದು ಮಿಕ್ಸ್ ಮಾಡೋಕ್ಕೆ, ಕನ್ಸಿಸ್ಟೆನ್ಸಿ ಕೊಡೋಕ್ಕೆ, ಅಥವಾ ಚೆನ್ನಾಗಿ ಸ್ಟ್ರೆಂತ್ ಕೊಡೋಕ್ಕೆ ಏನಂತಂದರೆ ಯೂನಿಫಾರ್ಮ್ ಮಿಕ್ಸು, ಹೋಮೋಜಿನಿಯಸ್ ಮಿಕ್ಸು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿದೆ ಹೋಮೋಜಿನಿಯಸ್ಸು, ಯೂನಿಫಾರ್ಮ್ ಇನ್ ಕಲರ್. ಹೋಮೋಜಿನಿಯಸ್ ಈಸ್ ನಥಿಂಗ್ ಬಟ್, ನಾನೊಂದು ಮಟೀರಿಯಲ್ ತೊಗೋತೀನಿ ಆಯಿತಾ. ಈಗ ಇದೊಂದು ಏನೋ ಒಂದಿದೆ, ಈ ಪೆನ್ನೇ ಇದೆ. ಇದನ್ನು ಇಲ್ಲಿ ಕಟ್ ಮಾಡಿ ನಾನು ನೋಡಿದಾಗ ಮಟೀರಿಯಲ್ದು ಪ್ರಾಪರ್ಟಿ ಸೇಮ್ ಇರಬೇಕು. ಅದನ್ನು ನಾನು ಹೋಮೋಜಿನಿಯಸ್ ಮಟೀರಿಯಲ್ ಅಂತ ಅಂತೀನಿ. ವೆರಿ ಸಿಂಪಲ್, ರೈಟ್? ಸೊ ಆ ಹೋಮೋಜಿನಿಯಸ್ ಮಟೀರಿಯಲ್ ಅಂತಂದರೆ ಗೊತ್ತಾಯ್ತಲ್ಲ. ಸೊ ಆ ಮಟೀರಿಯಲ್ಲು ಅಂದರೆ ಕಾಂಕ್ರೀಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೀವಲ್ಲ, ಅದು ಏನಂತಾರೆ ಹೋಮೋಜಿನಿಯಸ್ ಆಗಿರ್ಬೇಕು. ಅಂದರೆ ಈ ಮಿಕ್ಸು ಹೋಮೋಜಿನಿಯಸ್ ಇರಬೇಕು, ಯೂನಿಫಾರ್ಮ್ ಇನ್ ಕಲರ್. ಈ ಕಲರ್ ನಿಮ್ಗೆ ಗೊತ್ತಿದೆ, ಯಾವುದು ಗ್ರೇ ಕಲರ್ ಆಗುತ್ತೆ, ರೈಟ್? ಯಾಕೆಂದರೆ ಸಿಮೆಂಟ್ ಕಲರ್ ಏನಿದೆ ಅದೇ ಆಗುತ್ತೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಅಂದರೆ ತುಂಬ ಲಿಕ್ವಿಡ್ ಆಗಿ ಇರಬಾರ್ದು, ತುಂಬ ಡ್ರೈ ಆಗೂ ಇರಬಾರ್ದು. ಸೊ ಇಟ್ ಮಸ್ಟ್ ಬಿ ಇನ್ ಗುಡ್ ವರ್ಕೆಬಲ್ ಕಂಡೀಷನ್, ಅದಕ್ಕೆ ಕನ್ಸಿಸ್ಟೆನ್ಸಿ ಅಂತ ಅಂತೀವಿ, ಆಯಿತಾ? ಈಗ ವರ್ಕೆಬಿಲಿಟಿ ಅಂದ್ರೇನು, ಯಾವ್ಯಾವ ಟೆಸ್ಟ್ ಮಾಡ್ತೀವಿ 1ನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ, ರೈಟ್? ಸೊ ದೇರ್ ಆರ್ 2 methods adopted for mixing the concrete, right? There are 2 methods adopted for mixing the concrete. One is hand mixing, one is machine mixing. ಗೊತ್ತಾಯ್ತಾ? ಸೊ ಹ್ಯಾಂಡ್ ಮಿಕ್ಸಿಂಗು, ಮಷಿನ್ ಮಿಕ್ಸಿಂಗು. ಅದರಲ್ಲಿ ಫಸ್ಟ್ ನೋಡೋಣ. ಹ್ಯಾಂಡ್ ಮಿಕ್ಸಿಂಗ್ ಅಂದರೆ ಏನು? ಜಸ್ಟ್ ಸಿಂಪಲ್. ಲೇಬರ್ಸ್ ತೊಗೋತಾರೆ, ಮಟೀರಿಯಲ್ಸ್ನ ತೊಗೊಂಡ್ಬಿಟ್ಟು ಮಟೀರಿಯಲ್ನ ಸ್ಪ್ರೆಡ್ ಮಾಡ್ತಾರೆ. ಸ್ಪ್ರೆಡ್ ಮಾಡಿಬಿಟ್ಟು ಕೋರ್ಸ್ ಅಗ್ರಿಗೇಟು, ಫೈನ್ ಅಗ್ರಿಗೇಟು ಫಸ್ಟ್ ಮಿಕ್ಸ್ ಮಾಡ್ಕೋತಾರೆ. ಅದಾದಮೇಲೆ ಸಿಮೆಂಟ್ ಮಿಕ್ಸ್ ಮಾಡ್ತಾರೆ, ಆಯಿತಾ? ಅದನ್ನು ಥರೋಲಿ ಒಂದು ಗ್ರೇ ಕಲರ್ ಬಂದಮೇಲೆ, ಆಯಿತಾ, ವಾಟರ್ ಏನು ಮಾಡಬೇಕು ಅಂತಂದರೆ, ಆ್ಯಕ್ಚುಲಿ ವಾಟರ್ ಏನು ಮಾಡಬೇಕು, ಸ್ಪ್ರಿಂಕಲ್ ಮಾಡಬೇಕು. ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ ಡೈರೆಕ್ಟಾಗಿ. ಆ ಥರ ಅಲ್ಲ, ಜ್ಯೂಸ್ ಮಾಡ್ದಂಗೆ ಮಾಡಿದ್ರೆ ನಡೆಯೋದಿಲ್ಲ. ಸೊ ಸ್ಪ್ರಿಂಕಲ್ ಮಾಡಬೇಕು. ಅದು ಯಾರು ಫಾಲೋ ಮಾಡಿಲ್ಲ, ಬಟ್ ಆ್ಯಕ್ಚುಲ್ ಅದೇ ಇದೆ ರೂಲ್ಸು, ಗೊತ್ತಾಯ್ತಾ? ಸೊ ಇದರಲ್ಲಿ ಮೇಜರಾಗಿ ಹ್ಯಾಂಡ್ ಮಿಕ್ಸಿಂಗಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂತಂದರೆ, ನಾವು ಹ್ಯಾಂಡ್ ಮಿಕ್ಸಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿಯಲ್ಲಿ ಚೇಂಜ್ ಆಗುತ್ತೆ. ಸೊ ಒಂದು 10% ಏನಂತಂದರೆ ಎಕ್ಸ್ಟ್ರಾ ಸಿಮೆಂಟ್ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತಿದು ಈ ಹ್ಯಾಂಡ್ ಮಿಕ್ಸಿಂಗು ಅನ್ಇಂಪಾರ್ಟೆಂಟ್ ವರ್ಕ್ ಯಾವುದಿರುತ್ತೆ ಅದಕ್ಕಷ್ಟೇ ಯೂಸ್ ಮಾಡ್ತಾರೆ, ರೈಟ್? ಸೊ ಒಂದು ಇಂಪರ್ವೇಸ್ ಸರ್ಫೇಸ್ ಬ್ರಿಕ್ ಲೇಯರ್ ಇರಬೇಕು, ಅಥವಾ ವಾಟರ್ ಪ್ರೂಫ್ ಸರ್ಫೇಸ್ ಇರಬೇಕು. ಯಾಕೆಂದರೆ ಆ ಸಿಮೆಂಟ್ ಅದರಲ್ಲಿ ಏನಂತಂದರೆ ಅಬ್ಸರ್ವ್ ಆಗೋ ಚಾನ್ಸಸ್ ಇರುತ್ತೆ, ಮಣ್ಣಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ. ಸೊ ಅದು ಆ ಥರ. ಸೊ 1 bag ಆಫ್ ಸಿಮೆಂಟ್ ಫಸ್ಟ್ ತೊಗೊಳ್ಬೇಕು, ಮಿಕ್ಸ್ ಮಾಡಬೇಕು. ತುಂಬ ಸಿಂಪಲ್ ಇದೆ. ಸೊ ರೈಟ್, ನಾನು ಹೇಳಿದ್ದೀನಲ್ಲ, ಫಸ್ಟು ಕೋರ್ಸ್ ಅಗ್ರಿಗೇಟ್ ಸ್ಪ್ರೆಡ್ ಮಾಡ್ತಾರೆ, ಆಮೇಲೆ ಫೈನ್ ಅಗ್ರಿಗೇಟ್ ಹಾಕ್ತಾರೆ, ಅದ್ರ ಮೇಲೆ ಅಲ್ಟರ್ನೇಟ್ ಲೇಯರ್ಸ್ ಮಾಡ್ತಾರೆ. ಕೋರ್ಸ್ ಅಗ್ರಿಗೇಟ್, ಫೈನ್ ಅಗ್ರಿಗೇಟ್, ಕೋರ್ಸ್ ಈ ಥರ ಸ್ಪ್ರೆಡ್ ಮಾಡಿ ಅದಾದಮೇಲೆ ಮಿಕ್ಸ್ ಮಾಡ್ಕೋತಾರೆ. ಅದಾದಮೇಲೆ ಮಿಕ್ಸ್ ಮಾಡಿದ್ಮೇಲೆ ಏನಂತಂದರೆ ಸಿಮೆಂಟು ಅದರಲ್ಲಿ ಆ್ಯಡ್ ಮಾಡ್ತಾರೆ. ಅದು ಸಿಮೆಂಟು ಒಂದು ಯೂನಿಫಾರ್ಮ್ ಕಲರ್ ಅಚೀವ್ ಆಗೋವರೆಗೂ ಮಾಡ್ತಾರೆ. ಅಂದರೆ ಆ ಮಿಕ್ಸ್ ಫುಲ್ಲು ಆ ಕಲರ್ಗೆ ಆಗಬೇಕು. ಅದಾದಮೇಲೆ 20 mm, ಅಂದರೆ ಈಗ ನಾನು ನೋಡಿ ಇಲ್ಲಿ ನಾನು ಇದು ಮಟೀರಿಯಲ್ನ ಈ ಥರ ನಾನು ಮಾಡಿದಾಗ ಅದರ ಥಿಕ್ನೆಸ್ ಏನಿರುತ್ತಲ್ಲ, ಇದ್ರ ಮಟೀರಿಯಲ್ ಇದೆ, ಇದೆಲ್ಲ ಮಟೀರಿಯಲ್ಲು. ಸೊ ಇದ್ರದ್ದು ಇದೇನು ಥಿಕ್ನೆಸ್ ಇರುತ್ತಲ್ಲ, ಇದು 20 cm ಥಿಕ್ನೆಸ್ ಆಗುವ ಸ್ಪ್ರೆಡ್ ಮಾಡಬೇಕು. ಸೊ ವಾಟರ್ ಈಸ್ ಟೇಕನ್ ಬೈ ಮೀನ್ಸ್ ಆಫ್ ವಾಟರ್ ಕ್ಯಾನ್ ಬಿ ಫಿಟ್ಟೆಡ್ ವಿತ್ ಸ್ಪ್ರಿಂಕ್ಲರ್ ಹೆಡ್. ಸೊ ವಾಟರ್ ಏನು ಮಾಡಬೇಕು, ಸ್ಪ್ರಿಂಕಲ್ ಮಾಡಬೇಕು ಓವರ್ ದ ಮಿಕ್ಸ್ಚರ್ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಟರ್ನ್ ಓವರ್, ಅಂದರೆ ಮಿಕ್ಸ್ ಮಾಡಬೇಕು, ರೈಟ್? ಸೊ ಆಪ್ರೇಷನ್ ಎಲ್ಲಿವರೆಗೂ ಕಂಟಿನ್ಯೂ ಮಾಡಬೇಕಂದ್ರೆ ಒಂದು ಹೋಮೋಜಿನಿಯಸ್ಸು ಮಿಕ್ಸ್ಚರ್ ಆಬ್ಟೇನ್ ಆಗುವವರೆಗೂ ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಆಗುವವರೆಗೂ, ರೈಟ್? ವಾಟರ್ ಶುಡ್ ನಾಟ್ ಬಿ ಏನಂತಂದರೆ ಓವರ್ ಮಾಡೋಂಗಿಲ್ಲ, ಸ್ಪ್ರಿಂಕಲ್ ಅಷ್ಟೇ ಮಾಡಬೇಕು ಅಂತ ಹೇಳ್ತಾ ಇರೋದು, ರೈಟ್? ಸೊ ಇದನ್ನು ಎಲ್ಲರೂ ನೆನಪಿಡೋದು ಇಂಪಾರ್ಟೆಂಟ್ ಇದೆ ಹ್ಯಾಂಡ್ ಮಿಕ್ಸಿಂಗಲ್ಲಿ. ಸಿಂಪಲಾಗಿ ನಾನು ಹೇಳ್ತಾ ಇರೋದು, ಥಿಯರಿ ಇದೆ, ನೀವು ಓದ್ಕೋಬೋದು. ನಾನು ಥಿಯರಿನೂ ಹಾಕಿದ್ದೀನಿ, ಅದೇ ಥಿಯರಿನ ನನ್ನ ಬಾಯಿಂದನೇ ಹೇಳ್ತಾ ಇದ್ದೀನಿ.
ನಿಮ್ಗೆ ಅದೇ ಕೇಳೋದಿದೆ ತಾನೆ. ನೋಟ್ಸ್ ಬೇಕಂದರೆ ನೋಟ್ಸು ಮಾಡ್ಕೊಳ್ಳಿ, ಸರಿನಾ. ನೆಕ್ಸ್ಟು ಮಷಿನ್ ಮಿಕ್ಸಿಂಗ್ ಇದೆ. ಮಷಿನ್ ಮಿಕ್ಸಿಂಗ್ ಯಾಕೆ ಮಾಡಬೇಕು ಅಂತಂದರೆ, ನಮ್ಮ ದೊಡ್ಡ ಕನ್ಸ್ಟ್ರಕ್ಷನ್ಸ್ ಇದೆ, ಲಾರ್ಜ್ ಕನ್ಸ್ಟ್ರಕ್ಷನ್ಸ್ ಇದೆ, ಟೈಮ್ ಕಮ್ಮಿ ಇರುತ್ತೆ, ಕ್ವಾಂಟಿಟಿ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು, ರೆನ್ಫೋರ್ಸ್ ಕಾಂಕ್ರೀಟ್ ವರ್ಕ್ ಇರುತ್ತೆ, ಅಂಥ ಕಡೆ ಎಲ್ಲ ಆಯಿತಾ. ಮೀಡಿಯಮ್ ಟು ಲಾರ್ಜ್ ಸ್ಕೇಲ್ ಮಾಸ್ ಕಾಂಕ್ರೀಟಿಂಗ್ ಬೇಕಂತಂದರೆ ಮಷಿನ್ ಮಿಕ್ಸಿಂಗ್ ಮಾಡಲೇಬೇಕು, ರೈಟ್. ಇದು ಬರೀ ಎಫಿಷಿಯೆಂಟ್ ಅಲ್ಲ, ಎಕನಾಮಿಕಲ್ಲೂ ಇರುತ್ತೆ ಮತ್ತು ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡೋದು ಜಾಸ್ತಿ ಇರುತ್ತೆ, ಸರಿನಾ. ಸೊ ಇದು ಜಾಸ್ತಿನೂ ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಲ್ಲಿ ತುಂಬ ಟೈಪ್ಸ್ ಇದೆ. ಇದರಲ್ಲಿ 2 ಟೈಪ್. ಫಸ್ಟು ಬ್ಯಾಚ್ ಮಿಕ್ಸರ್, ಕಂಟಿನ್ಯೂಸ್ ಮಿಕ್ಸರ್. ದಯವಿಟ್ಟು ಇಲ್ಲಿಂದ ಸ್ವಲ್ಪ ಕ್ಲಾಸ್ನ ಏನಂತಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿ, ಅದ್ರ ಒಳಗಡೆನೇ ತುಂಬ ಟೈಪ್ಸ್ ಬರುತ್ತೆ. ಮತ್ತು ಬ್ಯಾಚ್ ಮಿಕ್ಸರು, ಕಂಟಿನ್ಯೂಸ್ ಮಿಕ್ಸರು. ಈಗ ಬ್ಯಾಚ್ ಮಿಕ್ಸರ್ ಅಂದ್ರೆ ಏನು? ಬ್ಯಾಚ್ ಮಿಕ್ಸರ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಕಾಂಕ್ರೀಟ್ ಮಿಕ್ಸರ್. ಇದರಲ್ಲಿ ಏನಾಗುತ್ತೆ ಅಂದರೆ, ಒನ್ ಬ್ಯಾಚ್ ಆಫ್ ಕಾಂಕ್ರೀಟ್ ಮಿಕ್ಸ್ ಎಟ್ ಎ ಟೈಮ್. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ರೊಟೇಟಿಂಗ್ ಎ ಪ್ಯಾನ್ ಆರ್ ಎ ಡ್ರಮ್ ವಿತ್ ಎ ಬ್ಲೇಡ್ಸು. ಇಲ್ಲಿ ಇರ್ಬೋದು ನೋಡಿ, ಇಲ್ಲಿದೆ, ರೈಟ್. ಇಲ್ಲಿ ನೋಡಿ, ಸಿಂಪಲ್ ಇದೆ. ಇದು ಈ ಕಡೆನೇ ರೊಟೇಟ್ ಆಗ್ಬೋದು, ಈ ಕಡೆ ರೊಟೇಟ್ ಆಗುತ್ತೆ. ಇಲ್ಲೇನು ಮಾಡ್ತಾರೆ ಅಂತಂದರೆ, ಮಟೀರಿಯಲ್ ಇದ್ರ ಒಳಗಡೆ ಕೋರ್ಸ್ ಅಗ್ರಿಗೇಟ್, ಫೈನ್ ಅಗ್ರಿಗೇಟ್, ಸಿಮೆಂಟ್ ಎಲ್ಲನೂ ಮೆಜರ್ ಮಾಡಿ ಹಾಕ್ತಾರೆ. 1 ಬ್ಯಾಗ್ ಆಫ್ ಸಿಮೆಂಟ್ಗೆ 6 ಪ್ಯಾನ್ ಆಫ್ ಆಯಿತಾ, ಪ್ಯಾನ್ ಏನಿರುತ್ತಲ್ಲ, ಸೊ 6 ಪ್ಯಾನ್ ಆಫ್ ಕೋರ್ಸ್ ಅಗ್ರಿಗೇಟು, ಆಮೇಲೆ 3 ಪ್ಯಾನು ಫೈನ್ ಅಗ್ರಿಗೇಟು, ಆಮೇಲೆ ರಿಕ್ವೈರ್ಡ್ ಕ್ವಾಂಟಿಟಿ ಎಷ್ಟಿರುತ್ತೆ ಅದನ್ನು ಹಾಕ್ತಾರೆ. ಸೊ ಇದು ಆಮೇಲೆ ಇಲ್ಲಿ ಮೋಟರ್ ಇರುತ್ತೆ, ಇದರಿಂದ ರೊಟೇಟ್ ಮಾಡ್ತಾರೆ. ಇಲ್ಲಿ ಒಳಗಡೆ ಬ್ಲೇಡ್ಸ್ ಇದೆ ಈ ಥರ, ಅದೂ ಆ್ಯಂಗಲ್ಸಲ್ಲಿರುತ್ತೆ. ಆ ಬ್ಲೇಡ್ಸ್ ಏನಿರುತ್ತೆ ನೋಡಿ ಈ ಥರ, ಇವು ಬ್ಲೇಡ್ಸು, ಇವೇನು ಬ್ಲೇಡ್ಸ್ ಇರುತ್ತಲ್ಲ, ಇವು ಬ್ಲೇಡ್ಸು ಆ್ಯಂಗಲ್ಸಲ್ಲಿರುತ್ತೆ. ಆ ಆ್ಯಂಗಲ್ಸ್ ಏನು ಮಾಡುತ್ತೆ ಅಂತಂದರೆ, ಮಟೀರಿಯಲ್ನ ಈ ಒಂದು ಕಡೆಯಿಂದ ಮತ್ತೊಂದು ಕಡೆಯೂ ಅಲ್ಲಿಂದಲ್ಲೇ ಏನಂತಂದರೆ ತೊಗೊಂಡೋಗುತ್ತೆ. ಈ ಹೆಂಗೆ ಮಟೀರಿಯಲ್ ಮೇಲ್ಗಡೆ ಹೋದರೆ, ಈಗ ನೋಡಿ ಇದು ಸರ್ಕಲ್ ಇದೆ, ಸರ್ಕಲಿಂದ ಮೇಲ್ಗಡೆ ಹೋದಾಗ ಆ ಮಟೀರಿಯಲ್ ಮೇಲ್ಗಡೆಯಿಂದ ಕೆಳಗಡೆ ಫಾಲೋ ಆಗುತ್ತೆ, ಆಯಿತಾ. ಅಂದರೆ ಬೀಳುತ್ತೆ ಅಲ್ಲಿಂದಲ್ಲೇ. ಬಿದ್ದಾಗ ಏನಾಗುತ್ತೆ, ಮಟೀರಿಯಲ್ಲು ಏನಂತಂದರೆ ಒನ್ ಟೈಪ್ ಆಫ್ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇದು ಒಂದು ಮಿಕ್ಸಿಂಗ್ ಪ್ರಾಸೆಸ್ ಇದೆ, ಗೊತ್ತಾಯ್ತಾ. ಅದಕ್ಕೆ ನಾನು ಇಲ್ಲಿ ಹಾಕಿರೋದು. ಸೊ ಸೇಮ್ ಅದೇ ಥರ ರೊಟೇಷನ್ ಸ್ಪೀಡು, ಬ್ಲೇಡ್ ಆ್ಯಂಗಲ್ಲು, ಆಮೇಲೆ ಅದರದ್ದು ಇನ್ಕ್ಲಿನೇಷನ್ ಆ್ಯಂಗಲ್ಲು ಈ ಥರ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್. ಸೊ ಕ್ವಾಲಿಟಿ ಚೆಕ್ ಮಾಡಬೇಕಾಗುತ್ತೆ, ಇದಕ್ಕೆ ಅದನ್ನ ಮಾಡಲೇಬೇಕು. ಯೂಸಿಂಗ್ ಬ್ಯಾಚ್ ಮಿಕ್ಸರ್ ಯು ಕ್ಯಾನ್ ಲೋಡ್ ಅಡಿಷನಲ್ ಕಾಂಪೊನೆಂಟ್ ಆಫ್ಟರ್ ಬ್ಲೆಂಡಿಂಗ್ ಎ ಪೋರ್ಷನ್ ಆಫ್ ದ ಇಂಗ್ರೀಡಿಯೆಂಟ್, ಆಯಿತಾ. ಬ್ಯಾಚ್ ಮಿಕ್ಸರ್ ಕ್ಯಾನ್ ಕ್ಯಾರಿ ಔಟ್ ಸೆವರಲ್ ಮಿಕ್ಸಿಂಗ್ ಪ್ರೊಸೀಜರ್ ಇನ್ ದ ಮ್ಯಾನರ್. ಅಂದರೆ ಎಷ್ಟು ಬೇಕಷ್ಟು ನಾವು ಅದನ್ನು ಪ್ರೊಡ್ಯೂಸ್ ಮಾಡ್ಬೋದು, ತುಂಬ ಫಾಸ್ಟಾಗೂ ಮಾಡ್ಬೋದು, ರೈಟ್. ಸೊ ಇದನ್ನು ರಿವರ್ಸ್ ಮಾಡಿದಾಗ ನಾವೇನಂತಂದರೆ ಇದನ್ನು ಅನ್ಲೋಡ್ ಮಾಡ್ಕೋಬೇಕಾಗುತ್ತೆ ಮಟೀರಿಯಲ್ನ, ರೈಟ್. ಇಲ್ಲಿ ಆಪ್ರೇಟಿಂಗ್ ಏನು ಇದೆ ನೋಡಿ, ಇಲ್ಲಿ ಆಪ್ರೇಟ್ ಮಾಡ್ತಾರೆ, ರೈಟ್. ಇದು ವೀಲ್ ಯಾಕಿದೆ ಅಂತಂದರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಸಿಂಪಲ್. ಇದೇನು ಹ್ಯಾಂಡಲ್ ಇದೆಯಲ್ಲ, ಇದು ಹ್ಯಾಂಡಲ್. ಸೊ ಈ ಹ್ಯಾಂಡಲ್ ಏನಂತಂದರೆ ರೊಟೇಟ್ ಮಾಡೋಕ್ಕೆ, ಅನ್ಲೋಡಿಂಗ್ ಏನು ಬೇಕಾಗುತ್ತೆ ಅದಕ್ಕೋಸ್ಕರ ಇದೆ, ರೈಟ್. ಸೊ ಇದು ಏನಂತಂದರೆ ಮಿಕ್ಸಿಂಗ್ ಪ್ರೋಸೆಸ್ ಯೂಸಿಂಗ್ ಬ್ಯಾಚ್ ಮಿಕ್ಸರ್. ಈಗ ಬ್ಯಾಚ್ ಮಿಕ್ಸರಲ್ಲೂ 2 ಟೈಪ್ ಇದೆ, ಡ್ರಮ್ ಮಿಕ್ಸರ್, ಪ್ಯಾನ್ ಮಿಕ್ಸರ್, ಆಯಿತಾ. ಡ್ರಮ್ ಮಿಕ್ಸರ್ ಅಂದರೆ ಏನು? ಸೇಮ್ ಸಿಂಪಲ್, ಇವಾಗ ನಾನು ಏನು ಹೇಳಿದ್ದೀನಲ್ಲ ಅದು ಡ್ರಮ್ ಮಿಕ್ಸರ್, ರೈಟ್. ಇದು ಡ್ರಮ್ ಮಿಕ್ಸರು ಒಂದು ಡಬಲ್ ಕೊನಿಕಲ್ ಫ್ರಸ್ಟಮ್ ಆಫ್ ಶೇಪ್ಡ್ ಡ್ರಮ್ ಇರುತ್ತೆ, ಇದೇನು ಕಾಣುತ್ತಾ ಇದೆಯಲ್ಲ ಇದೆ, ರೈಟ್. ಸೊ ಡಿಪೆಂಡಿಂಗ್ ಆನ್ ಇಟ್ಸ್ ಟೈಪ್ ದ ಡ್ರಮ್ ಐದರ್ ಹ್ಯಾಸ್ ಅ ಸಿಂಗಲ್ ಸೆಟ್ ಆಫ್ ಬ್ಲೇಡ್ಸ್, ಮಲ್ಟಿಪಲ್ ಸೆಟ್ ಬ್ಲೇಡ್ನೂ ಇರ್ಬೋದು, ಆಯಿತಾ. ಮಲ್ಟಿಪಲ್ ಸೆಟ್ ಇದೆ, ಒಂದು ಬರೀ ಮಿಕ್ಸಿಂಗ್ ಯೂಸ್ ಮಾಡ್ತಾರೆ, ಒಂದು ಅನ್ಲೋಡಿಂಗಿಂಗ್ ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಡ್ರಮ್ ಏನು ಮಾಡುತ್ತೆ, ರಿವಾಲ್ವ್ ಆಗುತ್ತೆ ಇಟ್ಸ್ ಓನ್ ಆಕ್ಸಿಸ್ ಆ್ಯಂಡ್ ದ ಬ್ಲೇಡ್ಸ್ ಇನ್ಸೈಡ್ ಡ್ರಮ್ ಆ್ಯಡ್ ಮಿಕ್ಸಿಂಗ್ ದ ಕಾಂಕ್ರೀಟ್ ವೈಲ್ ದ ಡ್ರಮ್ ಸ್ಪಿನ್ಸ್ ಈಸ್ ನಥಿಂಗ್ ಬಟ್ ರೊಟೇಷನ್, ಆಯಿತಾ. ಡ್ರಮ್ ಮಿಕ್ಸರ್ಸ್ ಆರ್ ಅವೈಲೇಬಲ್ ಇನ್ ವೆರೈಟಿ ಆಫ್ ಕನ್ಫಿಗರೇಷನ್ಸ್. ತುಂಬ ಬೇರೆ ಬೇರೆ ಟೈಪ್ ಇರುತ್ತೆ, ಸೈಜ್ ಮೇಲೆ ಇರುತ್ತೆ. 1 ಮೀಟರ್ ಕ್ಯೂಬ್, 2 ಮೀಟರ್ ಕ್ಯೂಬ್, 5 ಮೀಟರ್ ಇರ್ಬೋದು, ಡಿಪೆಂಡ್ಸ್ ಅಪಾನ್ ಸೈಜ್. ಸೊ ದ ಕಂಪ್ಯಾರಿಸನ್ ಟು ಅದರ್ ಕೈಂಡ್ಸ್ ಆಫ್ ಮಿಕ್ಸರ್, ದಿಸ್ ರಿಕ್ವೈರ್ ಲೆಸ್ ಲೇಬರ್ ಆ್ಯಂಡ್ ಸಿಂಪಲ್ ಟು ರನ್. ಡ್ರಮ್ ಮಿಕ್ಸರ್, ಆಯಿತಾ. ಸೊ ಡ್ರಮ್ ಮಿಕ್ಸರಲ್ಲಿ ಅಗೇನ್ 3 ಟೈಪ್ ಇದೆ, ಟಿಲ್ಟಿಂಗ್, ನಾನ್ ಟಿಲ್ಟಿಂಗ್, ರಿವರ್ಸ್ ಡ್ರಮ್ ಅಂತಿದೆ, ರೈಟ್. ಈಗ ನೋಡಿ ಇವು 3 ಇದೆ, ಟಿಲ್ಟಿಂಗ್, ನಾನ್ ಟಿಲ್ಟಿಂಗ್, ರಿವರ್ಸು. ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಟಿಲ್ಟಿಂಗ್ ಟೈಪ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ಬೋದು ನೀವು, ಆಯಿತಾ. ಇಲ್ಲೊಬ್ಬರು ಆಪ್ರೇಟ್ ಮಾಡ್ತಾ ಇದ್ದಾರೆ, ಇಲ್ಲಿ ನೋಡಿ ಮಟೀರಿಯಲ್ ಅನ್ಲೋಡ್ ಮಾಡ್ತಾ ಇದ್ದಾರೆ. ಕೋನಿಕಲ್ ಶೇಪ್ ಇರುತ್ತೆ, ಬೌಲ್ಡ್ ಶೇಪ್ ಡ್ರಮ್ ವಿತ್ ವೇನ್ಸ್ ಇನ್ಸೈಡು. ವೆನ್ ಡ್ರಮ್ ಈಸ್ ಹಾರಿಜೆಂಟಲ್ ಪೊಸಿಷನ್, ಇದು ಹಾರಿಜೆಂಟಲ್ ಪೊಸಿಷನಲ್ಲಿದ್ದಾಗ more energy is given to material inside the drum, allowing the material to be raised to a maximum height before the falling. ಅಂದರೆ ಇದು ಒಳಗಡೆ ಇಲ್ಲಿ ನೋಡಿ, ಇಲ್ಲಿ ಬ್ಲೇಡ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಒಳಗಡೆ ಏನಿರುತ್ತೆ ಅಲ್ಲ, ಈ ರೊಟೇಷನ್ ಆಗುತ್ತಾ ಇರುತ್ತೆ, ಅವಾಗ ಅದಕ್ಕೆ ಜಾಸ್ತಿ ಫೋರ್ಸ್ ಇರಬೇಕು, ಅದನ್ನು ಮಿಕ್ಸ್ ಆಗೋಕ್ಕಿರುತ್ತೆ. 90% ಆಫ್ ಮಿಕ್ಸಿಂಗ್ ಹ್ಯಾಪನ್ಸ್ ಡ್ಯೂರಿಂಗ್ ದಿಸ್ ಡೋರ್ ಸ್ಟೆಪ್, ಆಯಿತಾ. ಈ ಡ್ರಾಪ್ ಸ್ಟೆಪ್ ಏನಿರುತ್ತೆ, ಇನ್ನು ನಾನು ಹೇಳಿದ್ನಲ್ಲ, ಈ ಇಲ್ಲಿಂದ ಮಟೀರಿಯಲ್ ಇಲ್ಲಿ ಹೋದ್ಮೇಲೆ ಇಲ್ಲಿಂದ ಇದು ಡ್ರಾಪ್ ಆಗುತ್ತೆ, ರೈಟ್. ಇದು ಈಗ ಇಲ್ಲಿಂದ ಮಟೀರಿಯಲ್ ಇಲ್ಲಿ ಮೇಲ್ಗಡೆ ಹೋಗುತ್ತಲ್ಲ, ಇಲ್ಲಿ ಮೇಲ್ಗಡೆ ಹೋದಾಗ ಇಲ್ಲಿಂದ ಇಲ್ಲಿ ಡ್ರಾಪ್ ಆಗುವಾಗ ಅಲ್ಲಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. 90% ಅಲ್ಲಿ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಆದಮೇಲೆ ಆಮೇಲೆ ಇದನ್ನು ರೊಟೇಟ್ ಮಾಡಿಬಿಟ್ಟು ಅನ್ಲೋಡ್ ಮಾಡ್ಕೋತಾ ಇದ್ದಾರೆ ನೋಡಿ. ಸೊ ಈ ಥರನೇ ಇರುತ್ತೆ.
Tilting type drum mixer is popular option because of their ability to quick unload the concrete. ಅನ್ಲೋಡ್ ಮಾಡೋಕ್ಕೆ ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಮಟೀರಿಯಲ್ ಇಲ್ಲೇ ಇದೆ, ಇಲ್ಲಿ ಎತ್ಕೊಂಡು ಬಿಟ್ಟು ಇಲ್ಲಿ ಒಳಗಡೆ ಹಾಕೋದು, ಅದಾದಮೇಲೆ ಮಿಕ್ಸ್ ಮಾಡೋದು, ಮತ್ತೆ ಅನ್ಲೋಡ್ ಮಾಡಿ ಈ ಪ್ಯಾನ್ಸ್ಗಳಿಂದ ತೊಗೊಂಡು ಹೋಗ್ತಾ ಇದ್ದಾರೆ, ರೈಟ್, ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನಾನ್ ಟಿಲ್ಟಿಂಗ್ ಅಂದರೆ ಏನು, ತುಂಬ ಸಿಂಪಲ್ ಇದೆ ನೋಡಿ. ಈಗ ಇಲ್ಲಿ ಒಂದು ಸ್ಕೆಚ್ ಇದೆ, ಆ ಸ್ಕೆಚನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 2 ಹಾಪರ್ಸ್ ಇದೆ, ಇಲ್ಲೊಂದಿದೆ, ಇದು ಒಂದು, ಇಲ್ಲೊಂದಿದೆ, ಸರಿನಾ. ಇಲ್ಲಿ ಏನಿದೆ ನೋಡಿ, ಇದು ಒಳಗಡೆ ಇಲ್ಲಿ ಮಟೀರಿಯಲ್ ಹಾಕೋಕ್ಕೆ, ಇಲ್ಲಿಂದ ಮಟೀರಿಯಲ್ ಏನಂತಂದರೆ ಮಟೀರಿಯಲ್ ಒಳಗಡೆ ಅಲ್ಲಿಂದ ಮಟೀರಿಯಲ್ ಹಾಕ್ತೀನಿ. ಅಂದರೆ ಮಟೀರಿಯಲ್ ಅಂದರೆ ಯಾವುದು ಗೊತ್ತಿದೆ, ಕೋರ್ಸ್ ಅಗ್ರಿಗೇಟ್, ಫೈನ್ ಅಗ್ರಿಗೇಟ್, ಸಿಮೆಂಟು, ವಾಟರು, ಆಯಿತಾ, ಹೆಡ್ ಮಿಕ್ಸರ್ ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ತೀನಿ ಇಲ್ಲಿ ಆದಮೇಲೆ ಇಲ್ಲೇನಾಗುತ್ತೆ, ಇನ್ನೊಂದು ಡ್ರಮ್ ಇರುತ್ತೆ, ಅದು ಏನಾಗುತ್ತೆ ಹೇಳಿ, ಅದು ರೊಟೇಟ್ ಆಗ್ತಾ ಇರುತ್ತೆ, ಮಿಕ್ಸಿಂಗ್ ಮಾಡ್ತಾ ಇರುತ್ತೆ, ರೈಟ್. ಅದರಲ್ಲೂ ಬ್ಲೇಡ್ಸ್ ಇರುತ್ತೆ, ರೈಟ್, ಅದರಲ್ಲಿ ಬ್ಲೇಡ್ಸ್ ಇರುತ್ತೆ. ಆ ಬ್ಲೇಡ್ಸ್ ಏನು ಮಾಡುತ್ತೆ, ರೊಟೇಟ್ ಮಾಡಿ ಮಟೀರಿಯಲ್ನ ಮಿಕ್ಸ್ ಮಾಡುತ್ತೆ. ಮಿಕ್ಸ್ ಮಾಡಿದ ತಕ್ಷಣ ಅದು ರೊಟೇಷನ್ ಎಷ್ಟು, ನಂಬರ್ ಆಫ್ ರೊಟೇಷನ್ಸ್ ಅದು ಡಿಪೆಂಡ್ಸ್ ಆಗುತ್ತೆ. ಎಷ್ಟು ಕಾಂಕ್ರೀಟ್ ಆಗ್ತಾ ಇದ್ರೆ 1 ಮೀಟರ್ ಕ್ಯೂಬ್ ಇದೆಯಾ, 2 ಮೀಟರ್ ಕ್ಯೂಬ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಿರುತ್ತೆ ಗೊತ್ತಾ, ಇಲ್ಲಿ ನೋಡಿ ಫ್ರಂಟಲ್ಲಿ ಒಂದು ಅನ್ಲೋಡಿಂಗ್ ಮಟೀರಿಯಲ್ ಇದೆ, ಅನ್ಲೋಡಿಂಗ್ ಒಂದು ಸ್ಪೇಸ್ ಇದೆ ಈ ಥರ, ಆಯಿತಾ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ಅನ್ಲೋಡಿಂಗ್ ಇದೆ, ರೈಟ್. ಸೊ ಮಟೀರಿಯಲ್ನ ಇಲ್ಲಿ ಅನ್ಲೋಡ್ ಮಾಡ್ತಾರೆ, ರೈಟ್. ಸೊ ಆ ಮಟೀರಿಯಲ್ನ ಆಮೇಲೆ ಏನಂತಂದರೆ ತೊಗೊಂಡೋಗಿ ಎಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದೇ ಅಲ್ಲಿ ಫೈನಲ್ ಪ್ಲೇಸಿಂಗ್ ಮಾಡ್ತಾರೆ, ರೈಟ್. ಸೊ ಇಲ್ಲಿ ನೋಡಿ ಅದೇ ಇದೆ, one needed to make the mix while other is used to collect the finished product. ಸಿಂಪಲ್ ಡಿಸೈನ್ ಇದೆ, ಎಫರ್ಟ್ಲೆಸ್ ಆಪರೇಷನ್ ಇದೆ. ಮಿಕ್ಸಿಂಗ್ ವೆಟ್ ಆ್ಯಂಡ್ ಡ್ರೈ ಇದು ಇಂಪಾರ್ಟೆಂಟ್ ಇದೆ ನೋಡಿ, ವೆಟ್ ಮತ್ತು ಡ್ರೈ ಮಿಕ್ಸಸ್ನ ಇದರಲ್ಲಿ ಮಾಡೋಕ್ಕೆ ಬರುತ್ತೆ. ಮೇಕಿಂಗ್ ದೆಮ್ ಅಪ್ರೋಪ್ರಿಯೇಟ್ ಫಾರ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗೆ ಯೂಸ್ ಮಾಡ್ತಾರೆ ಇದು, ಸರಿನಾ. ಸೊ ರಿಕ್ವೈರ್ ಲೆಸ್ ಅಪ್ಕೀನ್ ದ ಅದರ್ ಮಾಡಲ್ಸ್. ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ನಾನ್ ಟಿಲ್ಟಿಂಗ್ ಮಿಕ್ಸರ್, ದೇ ಕ್ಯಾನಾಟ್ ಆಟೋಮೆಟಿಕ್ಲಿ ಅನ್ಲೋಡ್ ದ ಮಿಕ್ಸ್ ಮಟೀರಿಯಲ್. ಅದು ಆಟೋಮೆಟಿಕ್ಲಿ ಮಿಕ್ಸ್ ಮಾಡೋದಿಲ್ಲ, ಅಂದರೆ ಅನ್ಲೋಡ್ ಮಾಡೋದಿಲ್ಲ, ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇದೊಂದು ಡಿಸ್ಅಡ್ವಾಂಟೇಜ್, ಆಯಿತಾ. ಸೊ ಇದು ನಾನ್ ಟಿಲ್ಟಿಂಗ್ ಮಿಕ್ಸರ್ ಟೈಪ್. ನಾನು ಹೇಗೆ ಸ್ಕೆಚ್ ಹಾಕಿದ್ದೇನೆ ಅಂದರೆ ನಿಮ್ಗೆ ಬೇಗ ಅರ್ಥ ಆಗಲಿ ಅಂತ ನಾನು ಹಾಕಿರೋದು, ರೈಟ್. ಸೊ ಇದು ಚೂಟ್ ಅಂದರೆ ಇದೇನಿದೆಯಲ್ಲ, ಇದು ಚೂಟ್, ರೈಟ್, ದಿಸ್ ಈಸ್ ಚೂಟ್, ರೈಟ್. ನೆಕ್ಸ್ಟ್ ಒನ್, ಸೊ ದಿಸ್ ಮೇ ನಾಟ್ ಬಿ ಕಾಸ್ಟ್ ಎಫೆಕ್ಟಿವ್ ಫಾರ್ ಲಾರ್ಜ್ ಸ್ಕೇಲ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಬಿಕಾಸ್ ಇಟ್ ಟೇಕ್ಸ್ ಫಿಸಿಕಲ್ ಲೇಬರ್ ಟು ಡಿಸ್ಚಾರ್ಜ್ ದ ಕಾಂಕ್ರೀಟ್ ಮಿಕ್ಸ್. ಅಂದರೆ ಲಾರ್ಜ್ ಮಿಕ್ಸ್ ಬೇಕಾಯ್ತು ಅಂದರೆ ಲಾರ್ಜ್ ಪ್ರಾಜೆಕ್ಟ್ಗೆ ಇದು ಯೂಸ್ ಮಾಡೋಂಗಿಲ್ಲ. ರಿವರ್ಸ್ ಡ್ರಮ್ ಅಂದ್ರೆ ಏನು, ಸಿಂಪಲ್ ಇದೆ. ಫಂಕ್ಷನ್ ಸಿಮಿಲರ್ ಟು ದ ನಾನ್ ಟಿಲ್ಟಿಂಗ್ ಟೈಪ್ ಮಿಕ್ಸರ್, ಹೌಎವರ್ ದ ರಿವರ್ಸ್ ರೊಟೇಷನ್ ಇಸ್ ಫಾರ್ ಡಿಫರೆಂಟ್ ಪರ್ಪಸ್. ಡ್ರಮ್ ಮಿಕ್ಸರ್ 2 ಓಪನಿಂಗ್ಸ್, ಒನ್ ಫಾರ್ ಇನ್ಲೆಟ್ ಆಫ್ ದಿ ಮಟೀರಿಯಲ್, ಇಲ್ಲಿದೆ ನೋಡಿ, ಇದು ಇನ್ಲೆಟ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಇನ್ಲೆಟ್ ಇದೆ, ರೈಟ್. ಇಲ್ಲಿಂದ ಅಗೇನ್ ಮಟೀರಿಯಲ್ ಎಲ್ಲ ಇದರಲ್ಲಿ ಹಾಕ್ತಾರೆ, ಎಲ್ಲ ಮಟೀರಿಯಲ್, ಸಿಮೆಂಟ್, ಕೋರ್ಸ್ ಗ್ರೇಡ್, ಫೈನ್ ಅಗ್ರಿಗೇಟ್, ವಾಟರ್, ಆಯ್ತು, ರಿಕ್ವೈರ್ಡ್ ಬೇರೆದೇನಾದರೂ ಅದನ್ನು. ಅದರ್ ಫಾರ್ ಮಿಕ್ಸ್ ಆ್ಯಂಡ್ ಡಿಸ್ಚಾರ್ಜ್, ಇಲ್ಲೊಂದಿದೆ, ಈ ಕಡೆ ಇಲ್ಲಿದೆ, ಆಯಿತಾ. ಇದು ಕಾಣಿಸ್ತಾ ಇದೆಯಾ, ಇದು ಸೆಕೆಂಡ್ ಪೋರ್ಷನ್ ಇದೆ, ಇಲ್ಲಿ ಇದು ಫಸ್ಟ್ ಪೋರ್ಷನ್, ಇದು ಸೆಕೆಂಡ್ ಪೋರ್ಷನ್, ಇಲ್ಲಿದೆ, ಇದು ಫಸ್ಟ್. ಸೊ ಹಾರಿಜೆಂಟಲ್ ಆಕ್ಸಿಸ್ ಆಫ್ ದ ಡ್ರಮ್ ರೊಟೇಟ್ಸ್, ಇದು ರೊಟೇಟ್ ಆಗುತ್ತೆ, ಇದು ಈ ಥರ ರೊಟೇಟ್ ಆಗುತ್ತೆ. ವೆನ್ ಡಿಸ್ಚಾರ್ಜಿಂಗ್ ದ ಡ್ರಮ್ ರೊಟೇಟ್ಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ವೆರಿ ಸಿಂಪಲ್. ಅಂದರೆ ಇಲ್ಲಿ ನೋಡಿ, ನಾನು ಇಲ್ಲಿ ಡ್ರಾ ಮಾಡ್ತೀನಿ, ಇದು ಈ ಥರ ರೊಟೇಟ್ ಆಗುತ್ತೆ ಯಾವಾಗ, ಮಿಕ್ಸಿಂಗ್ ಆಗುವಾಗ ಫಾರ್ ಎಕ್ಸಾಂಪಲ್ ಕ್ಲಾಕ್ ವೈಸ್ ಅಂತ ತಿಳ್ಕೊಳ್ಳಿ. ಅದನ್ನು ಅನ್ಲೋಡಿಂಗ್ ಮಾಡೋಕ್ಕಿದೆ ಅಂತಂದರೆ ಅನ್ಲೋಡಿಂಗ್ ಮಾಡುವಾಗ ಅದನ್ನು ಏನಂತಂದರೆ ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ಅನ್ಲೋಡ್ ಮಾಡ್ತಾರೆ, ಸಿಂಪಲ್ ಇದೆ. ಇಲ್ಲಿ ನೋಡ್ಬೋದು ನೀವು, ಇದೊಂದು ಚೂಟ್ ಇದೆ, ಇಲ್ಲಿ ಮಟೀರಿಯಲ್, ಇಲ್ಲಿ ಹಾಪರ್ ಇದೆ, ಅಥವಾ ನೋಡಿ ಈ ಕಡೆನೂ ಆಗ್ಬೋದು, ಈ ಕಡೆ, ಇಲ್ಲಿ ಮಟೀರಿಯಲ್ ಈ ಕಡೆಯಿಂದ ಹಾಕ್ತಾರೆ, ಮಟೀರಿಯಲ್ ಈ ಕಡೆಯಿಂದ ಹಾಕ್ತಾರೆ, ಆಮೇಲೆ ಇದು ಇಲ್ಲಿ ಮಿಕ್ಸ್ ಆಗುತ್ತೆ, ಆಮೇಲೆ ಇಲ್ಲಿಂದ ಇದು ಡಿಸ್ಚಾರ್ಜ್ ಆಗುತ್ತೆ, ರೈಟಾ. ಸೊ ಈ ಕಡೆಯಿಂದ ಮಟೀರಿಯಲ್ ಇದೆ, ಸಾರಿ. ಸೊ ಮಟೀರಿಯಲ್ ಇಲ್ಲಲ್ಲ, ಇದು ಅನ್ಲೋಡಿಂಗ್ ಇದೆ, ಇದು ಅನ್ಲೋಡಿಂಗ್ ಮಟೀರಿಯಲ್ ಇಲ್ಲಿ ಏನಂತಂದ್ರೆ ಹಾಕ್ತಾರೆ, ಇದೊಂದಿದೆ, ಆಮೇಲೆ ಇಲ್ಲಿ ಮಿಕ್ಸ್ ಆಗುತ್ತೆ, ಆಮೇಲೆ ಇಲ್ಲಿ ಇದು ಡಿಸ್ಚಾರ್ಜ್ ಆಗುತ್ತೆ. ಸೊ ದೇರ್ ಆರ್ 2 distinct set of blades originated for the discharging and mixing. Reverse drum mixers work well with the dry concrete mixer. ಡ್ರೈ ಕಾಂಕ್ರೀಟ್ ಇತ್ತಂದರೆ ಇದನ್ನು ಯೂಸ್ ಮಾಡ್ತಾರೆ, ಚೆನ್ನಾಗಿ ನೆನಪಿಡಿ. ಡ್ರೈ ಕಾಂಕ್ರೀಟ್ ಇದ್ದರೆ ರಿವರ್ಸ್ ಡ್ರಮ್ ಮಿಕ್ಸರ್ ಯೂಸ್ ಮಾಡ್ತಾರೆ. ಇದು ಈ ಕಡೆಯಿಂದ ಈ ಕಡೆ ಆಪರೇಟ್ ಆಗುತ್ತೆ, ಆಯಿತಾ. ಸೊ ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಳಿ, ನಾನು ಈ ಕಡೆಯಿಂದ ಹೇಳಿದೆ, ಅದು ಈ ಕಡೆಯಿಂದ ಇದೆ, ಓಕೆ. ಎಸ್, ಅಡ್ವಾಂಟೇಜ್ ಏನಿದೆ ಅಂತಂದರೆ ಇದ್ರದ್ದು, ದೇ ಕ್ಯಾನ್ ಕ್ರಿಯೇಟ್ ಎಕ್ಸ್ಟ್ರೀಮ್ಲಿ ಯೂನಿಫಾರ್ಮ್ ಕಾಂಕ್ರೀಟ್ ಮಿಕ್ಸರ್ ವೆದರ್ ವೆಟ್ ಆರ್ ಡ್ರೈ ಫಾರ್ಮ್. ವೆಟ್ ಇರಲಿ ಡ್ರೈ ಇರಲಿ ಯೂನಿಫಾರ್ಮ್ ಮಾಡ್ತದೆ. ಈಸಿ ಟು ಕ್ಲೀನ್ ಆ್ಯಂಡ್ ಮೇಂಟೈನ್, ಮೇಕಿಂಗ್ ದೆಮ್ ಅಪ್ರೋಪ್ರಿಯೇಟ್ ಫಾರ್ ಮಾಡೆಸ್ಟ್ ಮೀಡಿಯಮ್ ಸೈಜ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್. ದೇ ಕುಡ್ ಲೆಸ್ ಅಪೀಲಿಂಗ್ ಫಾರ್ ಸಮ್ ಬಿಲ್ಡಿಂಗ್ ಪ್ರಾಜೆಕ್ಟ್ ಬಿಕಾಸ್ ಆಫ್ ದೇರ್ ಕಂಪ್ಯಾರಿಟಿವ್ಲಿ ಹೈ ಕಾಸ್ಟ್. ಇದ್ರದ್ದು ಕಾಸ್ಟ್ ಜಾಸ್ತಿ ಇದೆ. ಸೊ ಮೀಡಿಯಮ್ ಕಾಸ್ಟ್ ಅಂತಂದರೆ ಫಸ್ಟ್ ಏನು ಯೂಸ್ ಮಾಡಿದ್ದೀವಿ ನೋಡಿ, ಅದೇ ಯಾವುದು, ಇದು ಟಿಲ್ಟಿಂಗ್ ಟೈಪೇ ಯೂಸ್ ಮಾಡ್ತೀವಿ ನಾವು, ತುಂಬ ಕಾಸ್ಟ್ ಎಫೆಕ್ಟಿವ್ ಮತ್ತು ಚೆನ್ನಾಗಿದೆ ಅದಕ್ಕೆ. ಕ್ಲಿಯರ್? ಎಸ್. ಪ್ಯಾನ್ ಮಿಕ್ಸ್ ಅಂದ್ರೇನು?
ಸೊ ಪ್ಯಾನ್ ಮಿಕ್ಸರ್ ಅಂದರೆ ತುಂಬ ಸಿಂಪಲ್. ಈಗ ನಿಮ್ಮ ಸ್ಕೆಚಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು ಆಯಿತಾ. ಇಲ್ಲಿ ನೋಡಿ, ಈ ಒಂದು ಪ್ಯಾನ್ ಇರುತ್ತೆ, ಈ ಟೈಪು ಇದೇನಿದೆ, ಇದು ಪ್ಯಾನ್ ಇದೆ. ಇದ್ರ ಒಳಗಡೆ ಬ್ಲೇಡ್ಸ್ ಇದೆ ನೋಡಿ, ರೈಟ್. ಇದ್ರ ಒಳಗಡೆ ಬ್ಲೇಡ್ಸ್ ಇದೆ, ಆ ಬ್ಲೇಡ್ಸು ರೊಟೇಟ್ ಆಗುತ್ತೆ, ರೈಟ್. ಇದರಲ್ಲೂ ಎರಡು ಟೈಪ್ ಇದೆ ಆಯಿತಾ. ಎಲ್ಲಿ ಹೈ ಕನ್ಸಿಸ್ಟೆನ್ಸಿ ಬೇಕಾಗಿರುತ್ತೆ ಕಾಂಕ್ರೀಟ್ದು ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಸಿಂಪಲ್ ಆಗಿದೆ. ಒಂದು ಬ್ಲೇಡ್ ಅಷ್ಟೇ ರೊಟೇಟ್ ಆಗುತ್ತೆ, ಇನ್ನೊಂದು ಬ್ಲೇಡ್ ಫಿಕ್ಸ್ ಇರುತ್ತೆ ಆಯಿತಾ. ಆ ಡ್ರಮ್ ಏನಿದೆ ಅಲ್ಲ, ಆ ಪ್ಯಾನ್ ಏನಿದೆ ನೋಡಿ, ಆ ಪ್ಯಾನ್ ರೊಟೇಟ್ ಆಗುತ್ತೆ. ಎರಡೇ ಇದೆ ಸಿಂಪಲ್ ಟೈಪ್. ಒಂದು ಬ್ಲೇಡ್ ರೊಟೇಟ್ ಆಗುತ್ತೆ, ಒಂದು ಬ್ಲೇಡ್ ಫಿಕ್ಸ್ ಇರುತ್ತೆ, ಪ್ಯಾನ್ ರೊಟೇಟ್ ಆಗುತ್ತೆ, ಸರಿನಾ. ಇವು ಎರಡು ಟೈಪ್ ಇದೆ. ಇದರಲ್ಲೇನಿಲ್ಲ, ಸಿಂಪಲ್ ಏನಂತಂದರೆ ಮಟೀರಿಯಲ್ ಆ್ಯಡ್ ಮಾಡ್ತಾರೆ. ಅಥವಾ ಬ್ಲೇಡ್ ಫಿಕ್ಸ್ ಇತ್ತಂತಂದರೆ ಬ್ಲೇಡ್ ರೊಟೇಟ್ ಆಗುತ್ತೆ, ಡ್ರಮ್ ರೊಟೇಟಿಂಗ್ ಇದ್ದರೆ ಡ್ರಮ್ ರೊಟೇಟ್ ಆಗುತ್ತೆ ನೋಡಿ. Instead of drum, this type of concrete mixer prepares concrete in a cylindrical pan that has blades. These blades have a star-like form. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದು ಈ ಥರ ಇರುತ್ತೆ. ಇವೆಲ್ಲ ಒನ್ ಟೈಪ್ ಆಫ್ ಸ್ಪೈಡರ್ ಇದ್ದಂಗಿದೆ ಇದು ಆಯಿತಾ. ಮ್ಯಾಕ್ಸಿಮಮ್ ಎಫೆಕ್ಟಿವ್ನೆಸ್. ಪ್ಯಾನ್ ಟೈಪ್ ಮಿಕ್ಸರ್ ಹ್ಯಾಸ್ ಅ ಹಾರಿಜೆಂಟಲ್ ಪೊಸಿಷನ್ ಸರ್ಕ್ಯುಲರ್ ಮಿಕ್ಸಿಂಗ್ ಪ್ಯಾನ್ ಫಿಕ್ಸ್ ಅಟ್ ಎ ಕಾಸ್ಟ್ ಫ್ರೇಮ್. ಇಲ್ಲಿ ನೋಡಿ, ಫಸ್ಟ್ ಟೈಪ್ ಏನಿದೆ, ಪ್ಯಾನ್ ಇಸ್ ಫಿಕ್ಸ್ ಆ್ಯಂಡ್ ಬ್ಲೇಡ್ಸ್ ರೊಟೇಟ್ ಅಬೌಟ್ ದ ವರ್ಟಿಕಲ್ ಆಕ್ಸಿಸ್, ಇದು ಒನ್ ಟೈಪ್. ಸೆಕೆಂಡ್ ಟೈಪ್ ಏನಿದೆ, ಸಿಲಿಂಡ್ರಿಕಲ್ ಪ್ಯಾನ್ ರೊಟೇಟ್ಸ್ ಆ್ಯಂಡ್ ದ ಬ್ಲೇಡ್ಸ್ ಆರ್ ಸ್ಟ್ಯಾಟಿಕ್. ಇವು ಎರಡು ಮೆಥಡ್ ಇದೆ. ಬೋತ್ ಟೈಪ್ ಎಫಿಷಿಯೆಂಟ್ ಇರುತ್ತೆ, ಪ್ರೊಡ್ಯೂಸ್ ದ ಕಾಂಕ್ರೀಟ್ ಮಿಕ್ಸ್ ವಿತ್ ದ ಸೇಮ್ ಕನ್ಸಿಸ್ಟೆನ್ಸಿ. ಮಿಕ್ಸರ್ ಆಫ್ ಕಾಂಕ್ರೀಟ್ ಈಸ್ ಡಿಸ್ಚಾರ್ಜ್ ಫ್ರಮ್ ದ ಬಾಟಮ್ ಆಫ್ ದ ಪ್ಯಾನ್. ಯಾವುದು, ವೆನ್ ಕನ್ಸ್ಟ್ರಕ್ಷನ್ ರಿಕ್ವೈರ್ಸ್ ಬಿಟ್ ಆಫ್ ಸ್ಟಿಫ್ ಮಿಕ್ಸರ್, ದಿಸ್ ಟೈಪ್ ಆಫ್ ಕಾಂಕ್ರೀಟ್ ಮಿಕ್ಸರ್ಸ್ ಆರ್ ಯೂಸ್ ಆಯಿತಾ. ಯಾವಾಗ ಏನಂತಂದರೆ ಡಿಸ್ಚಾರ್ಜ್ ಎಲ್ಲಿಂದ ಮಾಡೋದಿರುತ್ತೆ, ಕೆಳಗಡೆಯಿಂದ. ಕನ್ಸ್ಟ್ರಕ್ಷನಲ್ಲಿ ನಮಗೆ ಸ್ಟಿಫ್ ಮಿಕ್ಸ್ ಬೇಕಾಗಿರುತ್ತೆ, ಅವಾಗ ಇದು ಯೂಸ್ ಮಾಡ್ತಾರೆ. ಮೇಜರ್ ಬೆನಿಫಿಟ್ ಏನಿದೆ ಇದ್ರದ್ದು ಅಂತಂದರೆ, ವೆರಿ ಹೋಮೋಜಿನಿಯಸ್ ಕಾಂಕ್ರೀಟ್ ಮಿಕ್ಸರ್ಸ್. ತುಂಬ ಅಕ್ಯುರೇಟಾಗಿ ಬೇಕಂತಂದಾಗ ಇದನ್ನು ಯೂಸ್ ಮಾಡ್ತಾರೆ. ಸೊ ದೇ ಹ್ಯಾವ್ ಲೆಸ್ಸರ್ ಮಿಕ್ಸಿಂಗ್ ಕೆಪಾಬಿಲಿಟಿ, ಅದಂತೂ ಗೊತ್ತಿದೆ. ಯಾಕೆಂದರೆ ಈ ಜಾರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟೇ ಕ್ವಾಂಟಿಟಿ ನಾವು ಏನಂತಂದರೆ ಪ್ರೊಡ್ಯೂಸ್ ಮಾಡ್ಬೋದು, ಅದಕ್ಕೆ ಲೆಸ್ ಕ್ವಾಂಟಿಟಿ ಪ್ರೊಡ್ಯೂಸ್ ಆಗುತ್ತೆ, ರೈಟ್, ಇನ್ ಕಂಪ್ಯಾರಿಸನ್ ಟು ಅದರ್ ಟೈಪ್ ಆಫ್ ಕಾಂಕ್ರೀಟ್ ಮಿಕ್ಸರ್ ಆಯಿತಾ. So larger building projects requiring high capacity mixing equipment might not be a good fit for them. ಅದಕ್ಕೆ ಇದು ಫಿಟ್ ಆಗಲ್ಲ, ಯಾಕೆಂದರೆ ಸ್ವಲ್ಪ ಇದೆ, ಅದು ಇಂಪಾರ್ಟೆಂಟ್ ಇದೆ ಅಂತಂದರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಕಂಟಿನ್ಯೂಸ್ ಮಿಕ್ಸರ್ ಅಂತ ಬರುತ್ತೆ. ಕಂಟಿನ್ಯೂಸ್ ಮಿಕ್ಸರ್ ಅಂದ್ರೇನು, ಇಲ್ಲೊಂದು ಸ್ಕೆಚ್ ಇದೆ ನೋಡಿ. ಇಲ್ಲೇನಿದೆ ಅಂತಂದರೆ ತುಂಬ ಇಂಪಾರ್ಟೆಂಟ್, ರೈಟ್. ಕಂಟಿನ್ಯೂಸ್ ಆಗಿ ಒಂದು ಕಡೆ ಅದು ಆಪ್ರೇಟ್ ಆಗ್ತಾ ಇರುತ್ತೆ, ಒಂದು ಕಡೆ ಏನಂತಂದರೆ ಮಿಕ್ಸ್ ಆಗ್ತಾ ಇರುತ್ತೆ. ಇಲ್ಲಿ ಮಿಕ್ಸ್ ಆಗಿ ಈ ಕಡೆ ಇಲ್ಲಿ ನೋಡಿ, ಇಲ್ಲಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಇಲ್ಲಿ ಮಟೀರಿಯಲ್ಲು JCB ಕಾಣಿಸ್ತಾ ಇದೆ ನಿಮಗೆ. ಸೊ ಇಲ್ಲಿ ಮಟೀರಿಯಲ್ ಹಾಕ್ತಾ ಇದ್ದಾರೆ, ಈ ಮಟೀರಿಯಲ್ ಮೇಲ್ಗಡೆ ಹೋಗುತ್ತೆ ಆಯಿತಾ. ಅದಾದಮೇಲೆ ಮಿಕ್ಸ್ ಆಗ್ತಾ ಇರುತ್ತೆ, ಒಂದು ಕಡೆ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಸ್ಟಾಪ್ ಆಗೋದಿಲ್ಲ ಯಾವ ಕಡೆಯಿಂದ ನೋಡಿ, ರೈಟ್. ನೀವು ನೋಡ್ಬೋದು, ಇದು ಹಾಪರ್ಸ್ ಇದೆ ನೋಡಿ, 1 2 3 4 ಈ ಥರ ಹಾಪರ್ಸ್ ಇದೆ, ರೈಟ್. ಮಟೀರಿಯಲ್ ಬರ್ತಾ ಇರುತ್ತೆ, ಆಮೇಲೆ ಇಲ್ಲಿ ಮಿಕ್ಸ್ ಆಗಿ ಇಲ್ಲಿ ಏನಂತಂದರೆ ಇಲ್ಲಿ ಡೈರೆಕ್ಟಾಗಿ ಹೋಗಿ ಇಲ್ಲಿ ನೋಡಿ, ಇದು ಟ್ರಕ್ ಮಿಕ್ಸರ್ ಇದೆ, ಇದು ಟ್ರಕ್ ಮಿಕ್ಸರ್, ಇದು ತೊಗೊಂಡು ಹೋಗ್ತಾ ಇದೆ. ಸೊ ಈ ಥರ ಇದು ನಮ್ಮದು ಪ್ಲ್ಯಾಂಟಲ್ಲಿ ಮಾಡ್ತೀವಲ್ಲ ನಾವು ಆಯಿತಾ, RMC ಪ್ಲ್ಯಾಂಟಲ್ಲಿ ಮಾಡ್ತೀವಲ್ಲ, ಅದು ಕಂಟಿನ್ಯೂಸ್ ಮಿಕ್ಸರ್ ಇರುತ್ತೆ, ರೈಟ್. ನೋಡೋಣ ಏನಿದೆ ಅಂತ. ಆಸ್ ದ ನೇಮ್ ಸಜೆಸ್ಟ್, ಮೇನ್ ಫಂಕ್ಷನ್ ಆಫ್ ಕಂಟಿನ್ಯೂಸ್ ಕಾಂಕ್ರೀಟ್ ಮಿಕ್ಸರ್ ಈಸ್ ಟು ಲೋಡ್, ಮಿಕ್ಸ್ ಆ್ಯಂಡ್ ಡಿಸ್ಚಾರ್ಜ್ ದ ಮಿಕ್ಸ್ ಕಾನ್ಸ್ಟೆಂಟ್ಲಿ ಅಂಟಿಲ್ ದ ಟಾಸ್ಕ್ ಈಸ್ ಫಿನಿಶ್ ಆರ್ ಬ್ರೇಕ್ ಈಸ್ ಟೇಕನ್. ಸೊ ಬ್ರೇಕ್ ತೊಗೊಳಂಗೆ ಕಂಟಿನ್ಯೂಸ್ ಆಗಿ ಫೀಡ್ ಮಾಡೋದು. ಸ್ಕ್ರೂ ಫೀಡರ್ಸ್ ಆಫ್ ದಿಸ್ ಮಷಿನ್ ಕಂಟಿನ್ಯೂಸ್ಲಿ ಲೋಡ್ ಮಟೀರಿಯಲ್ನ ಲೋಡ್ ಮಾಡ್ತಾರೆ. ಕಂಟಿನ್ಯೂಸ್ ಮಿಕ್ಸರ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ಲಾರ್ಜ್ ಕನ್ಸ್ಟ್ರಕ್ಷನ್ ಎಲ್ಲಿರುತ್ತೆ ಅಲ್ಲಷ್ಟೇ. ಕನ್ಸ್ಟ್ರಕ್ಷನ್ ಆಫ್ ಹೈ ರೈಸ್ ಬಿಲ್ಡಿಂಗ್ ಇರ್ಬೋದು, ಡ್ಯಾಮ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಯೂಸ್ ಆಫ್ ಲಾರ್ಜ್ ಮಾಸ್ ಆಫ್ ಕಾಂಕ್ರೀಟ್ ಎಲ್ಲಿರುತ್ತೆ ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳೋದಂದರೆ, ಒಂದು ಪ್ಲಾಂಟ್ ಹಾಕ್ಬಿಟ್ಟು ಒಂದು ಕಂಟಿನ್ಯೂಸ್ ಆಗಿ ಆಪ್ರೇಟ್ ಮಾಡೋದು, ಸ್ಟಾಪ್ ಇಲ್ಲದೇ ಮಾಡ್ತಾ ಇರೋದು ಅಷ್ಟೇ, ರೈಟ್. ದೇ ಹ್ಯಾವ್ ರಿಲೇಟಿವ್ಲಿ ಹೈ ಕಾಸ್ಟ್ ಆ್ಯಂಡ್ ರಿಕ್ವೈರ್ ಮೋರ್ ಸ್ಪೇಸ್ ಫಾರ್ ಆಪ್ರೇಷನ್. ಕರೆಕ್ಟ್ ಆಗಿದೆ, ಕಾಸ್ಟೇ ಇರುತ್ತೆ ತಾನೆ, ರೈಟ್. ಆಮೇಲೆ ಸ್ಪೇಸ್ ಇದಕ್ಕೂ ಜಾಸ್ತಿ ಬೇಕು. ದಿಸ್ ಮೇಕ್ ದೆಮ್ ಅನ್ಸೂಟಬಲ್ ಫಾರ್ ದ ಸ್ಮಾಲ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್. ವೆರಿ ಸಿಂಪಲ್, ರೈಟ್. ಸೊ ಇದಿಷ್ಟು ಈ ಒಂದು ಕ್ಲಾಸಲ್ಲಿ ಮಿಕ್ಸರ್ಸ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಆಫ್ ಕಾಂಕ್ರೀಟ್ ಯಾವ ಥರ ಇರುತ್ತೆ, ಅದರ ಮೆಥಡ್ಸ್ ಏನಿದೆ ನೋಡಿ, ಇವೆಲ್ಲ ಮೆಥಡ್ಸ್ ಇದೆ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಲಾಸ್ ಯಾವ ಥರ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಕ್ಲಾಸ್ ಇನ್ನೂ ಯಾವ ಥರ ಎಫೆಕ್ಟಿವ್ ಆಗಿ ಹೇಳಬೇಕು, ಏನಾದರೂ ಸಜೆಷನ್ಸ್ ಇದ್ದರೆ ಕೊಡಿ, ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಮಾಡ್ತೀನಿ, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್.